ಇಷ್ಟೊತ್ತಲ್ಲಿ ಯಾಕೋ ಬರ್ತೀಯ ನೀನು? ಇಷ್ಟೊತ್ತಲ್ಲಿ ಯಾಕೋ ಬರ್ತೀಯ ನೀನು? ಕಾಫಿ ಕೊಡಮ್ಮ. ಹಾ. ಕಾಫಿ ತಗೊಳ್ರಿ. ರೆಡಿ ಆದ್ ನಾವು? ಹಾ, ರೆಡಿ ಆಗ್ತಾನೆ. ಬೇಗ ಮಾಡು. ಕೃಷ್ಣ, 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 ಎಲ್ ಬಚ್ಚಿಟ್ಕೊಂಡಿದ್ಯಾ? ನಂಗೊತ್ತು ನೀನ್ ಎಲ್ಲಿದ್ಯಾ ಅಂತ. ಕೃಷ್ಣ, ಇಲ್ಲಿದ್ಯಾ ನೀನು? ಕಳ್ಳ, ಬಾ. ಕೃಷ್ಣ, ಕೃಷ್ಣ, ಆಟ ಆಡ್ಸ್ಬೇಡ ನೋಡು, ಸ್ಕೂಲ್ ಟೈಮ್ ಆಗುತ್ತೆ. ಅಪ್ಪ ಬರ್ತಾರೆ, ಧೂಳ್ ಹೊಯ್ಕೋಬೇಡ ನನ್ನ. ಸ್ಕೂಲ್ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಇಲ್ವಾ? ಸಾಕು ಬಾ. ಇನ್ ಸ್ವಲ್ಪ ತಿನ್ಬಿಡ್ಕಂದ. ಬೇಗ, ಇದೆರಡೇ ತುತ್ತು. ಇನ್ ಸ್ವಲ್ಪ ಇರಿ, ಒಂದು ನಿಮಿಷ. ಅಯ್ಯೋ, ಟೈಮ್ ಆಯ್ತು. ಆಯ್ತು, ತಿನ್ಬಿಡು. ಬಾರೋ 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 ಬೇಗ. ಇವನ್ನ ರೆಡಿ ಮಾಡಿ ಕಳ್ಸೋ ಅಷ್ಟ್ರಲ್ಲಿ ಸಾಕಾಗ್ಬಿಡುತ್ತೆ ನಂಗೆ.
ಅಲ್ಲ ಕಣ ಕೃಷ್ಣ, ಸ್ಕೂಲಲ್ಲಿ ಚೆನ್ನಾಗಿ ಓದ್ತೀಯ, ಒಳ್ಳೆ ಹೆಸರು ತಗೊಂಡಿದ್ಯಾ, ಆದರೆ ಯಾಕೆ ಅಕ್ಕಪಕ್ಕದ ಹುಡುಗರ ಜೊತೆ ತೀಟೆ ಮಾಡ್ತೀಯ ನೀನು? ಹಾಗೆಲ್ಲ ಮಾತಾಡಬಾರ್ದಪ್ಪ, ಹಾಗೆಲ್ಲ ಮಾಡಬಾರ್ದು. ಓ, ಪ್ರೇಯರ್ ಎಲ್ಲ ಮುಗ್ದೇ ಹೋಗಿದೆ. ಛೆ. ಇಳಿಯೋ ಕೆಳಗಡೆ, ಇಳಿಯೋ ಅಂದೆ. ಏಯ್, ಟೈಮ್ ಆಗೋಯ್ತು, ಇಳಿಯೋ ಕೆಳಗಡೆ. ನಾನು ಒಬ್ನೇ ಹೋದ್ರೆ ಟೀಚರ್ ಬೈತಾರಪ್ಪ, ನೀನು ನನ್ನ ಜೊತೆ ಬಾ. ಮೇಡಮ್ ಬೈತಾರೆ ಅಂತ ನನ್ನನ್ನು ಕರಿತಾ ಇದೆಯಾ? ಮೇಡಮ್ ಬೈದ್ರೆ ಬೈಸ್ಕೋ. ನೋಡು, ಮೇಡಮ್ ಬೈತಾರೆ ಅಂತ ನೀನೇನಾದ್ರೂ ಚಕ್ಕರ್ ಹಾಕಿದ್ ಗೊತ್ತಾದ್ರೆ ಕೈ ಕಾಲು ಮುರಿದ್ಬಿಡ್ತೀನಿ. ಹೋಗೋ ಕ್ಲಾಸ್ಗೆ. ಅಪ್ಪ ಹೋಗೋ. ಏನ್ ಮುಖ ನೋಡ್ತಾ ಇದೆಯಾ? ಹೋಗೋ. ಏಯ್, ಹೋಗು ಅಂದೆ. ಫ್ಯಾಕ್ಟ್ರಿಗೆ ಬೇರೆ ಟೈಮ್ ಆಯಿತು. ಇನ್ನು 25 ಕಿಲೋಮೀಟರ್ ಗಾಡಿ ಓಡಿಸ್ಬೇಕು. ಅಲ್ಲ ಇವನಿಂದಾನೆ. ಗೆಳೆತನ ವೆಂಬುದು ಪವಿತ್ರವಾದ ಒಂದು ಸಂಬಂಧ. ಲೇಟಾಗಿ ಬಂದಿದ್ದೇನೆ ಇವತ್ತು, ಬೇಯಿಸ್ಕೊಂತ ನೋಡು. ಇವತ್ತಿದೆ ಬಾ ನಿನಗೆ. ಮೇ ಕಮಿನ್ ಮ್ಯಾಮ್. ಬಂದ್ರ ಸರ್? ಬನ್ನಿ. ಎಲ್ರು ನಮ್ ಕೃಷ್ಣಂಗೊಂದ್ ಚಪ್ಪಾಳೆ ಹೊಡಿರಿ. ಸಾರಿ ಮ್ಯಾಮ್, ಸ್ವಲ್ಪ ಲೇಟ್ ಆಗೋಯ್ತು. ಕೃಷ್ಣ, ನಿನ್ಗೆ ಅವಮಾನ ಮಾಡೋಕ್ಕೋಸ್ಕರ ಚಪ್ಪಾಳೆ ಹೊಡ್ಸಿದಲ್ಲಪ್ಪ. ನಿನ್ನೆ ನಡೆದ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಲ್ಲಿ ಏಕಪಾತ್ರ ಅಭಿನಯಕ್ಕೆ ನಿನ್ಗೆ ಫಸ್ಟ್ ಪ್ರೈಸ್ ಬಂದಿದೆ. ಹೌದಾ ಮ್ಯಾಮ್? ಕಂಗ್ರ್ಯಾಚುಲೇಷನ್ಸ್ ಕೃಷ್ಣ. ಥ್ಯಾಂಕ್ ಯು ಮ್ಯಾಮ್. ಕೃಷ್ಣ, ಅಲ್ಲಿ ಏನ್ ಆಕ್ಟಿಂಗ್ ಮಾಡಿದ್ದು ಅದು ನಮಗೂ ಮಾಡಿ ತೋರಿಸು. ಕೃಷ್ಣ, ಅಲ್ಲಿ ಏನ್ ಮಾಡಿದ್ಯಾ ಅಂತ ನಮಗೂ ಗೊತ್ತಾಗ್ಬೇಕಲ್ವಾ? ಮಾಡು, ಪರವಾಗಿಲ್ಲ. ಇವಾಗ್ಲಾ? ನೋ ನೋ ನೋ, ಡೋಂಟ್ ಶೌಟ್. ಕೃಷ್ಣ ಈಗ ಏಕಪಾತ್ರ ಅಭಿನಯ ಮಾಡಿ ತೋರಿಸ್ತಾನೆ. ಕೃಷ್ಣ, ಅಲ್ಲಿ ಏನ್ ಮಾಡಿದ್ಯೋ ಅದನ್ನ ಮಾಡಿ ತೋರ್ಸು. ನಾನು ಅಲ್ಲಿ ಕೂತ್ಕೊಂಡು ನೋಡ್ತೀನಿ. ಓಕೆ ಮ್ಯಾಮ್. ನಾನು ಎಚ್.ಎಂ. ನಾಯಕ್ ಅವ್ರ ಬಗ್ಗೆ ನಾಟಕ ಮಾಡಿದ್ದೆ, ಅದರಲ್ಲಿ ಒಂದು ಡೈಲಾಗ್ ಹೇಳ್ತೀನಿ. ವೀರಾಗ್ರಣಿಯನ್ನು ಮೋಸದಿಂದ ಶಸ್ತ್ರದಿಂದ ಬೆನ್ನಿಗೆ ಇರಿದುಕೊಂಡ ಆ ಯವನರನ್ನು ನೆನೆಸಿಕೊಂಡರೆ ಮೈಯೆಲ್ಲ ಬೆಂಕಿಯಾಗುವುದು. ನರಸಿಂಗ ನಾಯಕ, ಶಾಂತನಾಗು. ನಿನ್ನನ್ನು ಮೋಸದಿಂದ ಕೊಂದು ನಿನ್ನ ಮಗಳಾದ ಮೋಹಿನಿಯನ್ನು ಅಪಹರಿಸಿಕೊಂಡು ಹೋಗಿರುವ ಆ ಯವನರನ್ನು ಕತ್ತರಿಸಿ ಅವರ ರಕ್ತದಿಂದ ನಿನ್ನ ಆತ್ಮಕ್ಕೆ ಶಾಂತಿ ಸ್ನಾನ ಮಾಡಿಸುವೆನು. ಇಲ್ಲವಾದರೆ ನಿನ್ನ ಎದುರಿನಲ್ಲೇ ಚಿತ್ರವಾಗಿ ಕತ್ತರಿಸಿಕೊಳ್ಳುವೆನು. ಇದು ನಾನು ಆರಾಧಿಸುವ ನಮ್ಮ ಕುಲದೇವರ ಮೇಲಾಣೆ. ನೀನ್ ಏನೇ ಹೇಳು, ಈ ಕೆಲ್ಸದ ನಡುವೆ ಟೀ ಕುಡಿದ್ರೆ ಒಂಥರ ಶಕ್ತಿ ಬಂದಂಗೆ. ಅಷ್ಟು ದೂರದಿಂದ ಗಾಡಿ ಓಡಿಸ್ಕೊಂಬಂದಿರ್ತೀಯಲ್ಲ, ಅದಕ್ಕೆ ಸುಸ್ತಾದಂಗಾಗಿರುತ್ತೆ. ಸುಸ್ತೇನೂ ಇಲ್ಲ, ಅಭ್ಯಾಸ ಆಗೋಗ್ಬಿಟ್ಟಿದೆ. ಆಮೇಲೆ ಮನೆಯಿಂದ ಫ್ಯಾಕ್ಟ್ರಿಗೆ 25 ಕಿಲೋಮೀಟರ್ ಆಗತ್ತಷ್ಟೇ. ಬರ್ತಾ 25, ಹೋಗ್ತಾ 25, ದಿನಕ್ಕೆ 50 ಕಿಲೋಮೀಟರ್ ಆಯಿತು. ಅದಕ್ಕೆ ಹೇಳಿದ್ದು ಇಲ್ಲೇ ಮನೆ ಮಾಡ್ಕೊ ಅಂತ. ನೋಡು, ಊರಲ್ಲಿ ಸ್ವಂತ ಮನೆ, ಒಳ್ಳೆ ಗಾಳಿ. ಬೆಂಗಳೂರ್ಲೇನಿದೆ, ಬರೀ ಟ್ರಾಫಿಕ್ಕು, ಧೂಳು. ಅದು ಅಲ್ಲದೆ ಬರೋ ಸಂಬಳದಲ್ಲಿ ಮನೆ ಬಾಡಿಗೆ ಕೊಟ್ಟು ಸಂಸಾರ ನಿಭಾಯಿಸೋದು ಕಷ್ಟ ಆಗತ್ತೆ. ನೀ ಏನೇ ಹೇಳು, ಸ್ವಂತ ಮನೇಲಿರೋ ನೆಮ್ಮದಿ ಬಾಡಿಗೆ ಮನೇಲಿರುತ್ತಾ? ಹೀಗೆ ಎಲ್ಲರೂ ಹತ್ರ ಅನುಕೂಲ ಅಂತ ಹಳ್ಳಿ ಬಿಟ್ಟು ಪಟ್ಟಣ ಸೇರ್ತಾರೆ. ಅದಕ್ಕೆ
ಹಳ್ಳಿ ಎಲ್ಲ ಖಾಲಿ ಆಗ್ತಾ ಇದೆ, ಪಟ್ನ ಗಿಜಿಗುಡ್ತಾ ಇದೆ. ನೀ ಏನೇ ಹೇಳೋ, ನಮ್ಮ ಹಳ್ಳಿನೇ ನಮಗೆ ಚಂದ. ನೀ ಹೇಳೋದು ಸರಿನೇ. ಸರಿ ಅಲ್ಲಪ್ಪ, ಅದೇ ಸತ್ಯ. ಹಳ್ಳಿಲಿರೋ ವಾತಾವರಣ ಇಲ್ಲಲ್ಲಿರತ್ತೆ ಹೇಳು. ಇಲ್ಲಿ ಎಲ್ಲದಕ್ಕೂ ಕಷ್ಟಪಡಬೇಕು. ನೋಡು, ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಹಳ್ಳಿನಂತೂ ನಾನು ಬಿಡಲ್ಲ. ನಿನ್ನಿಷ್ಟನಪ್ಪ, ಅಷ್ಟು ದೂರದಿಂದ ನೀನು ಓಡಾಡ್ತೀಯ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ. ಬೇಗ ಬೇಗ ಕೆಲಸ ಮುಗಿಸಿ ಬೇಗ ಬೇಗ ಮನೆಗೆ ಹೋಗೋಣ ಬಾ. ಬಾ. ಗೋ ಟು ಯುವರ್ ಪ್ಲೇಸ್. 10 ನಿಮಿಷ ಕ್ಲಾಸಲ್ಲಿ ಇಲ್ಲ ಅಂದ್ರೆ ಇಷ್ಟೆಲ್ಲ ಅವತಾರ ಆಡ್ತೀರಾ? ಏನ್ ಮಾಡ್ತಿದ್ಯಾ ನೀನು? ಏ ಕೃಷ್ಣ, ಏನ್ ನಿಂದು? ಇದೇನ್ ಸ್ಕೂಲಾ ಇಲ್ಲ ಫಿಶ್ ಮಾರ್ಕೆಟಾ? ಇಲ್ಲ ಮ್ಯಾಮ್, ಯಾವಾಗ್ಲೂ ಇವನು ಕಿರಿಕ್ ಮಾಡೋದು. ಏನ್ ನಿಂದು? ಏನ್ ಮಾಡ್ತಿದ್ಯಾ ನೀನು? ಏ ಕೃಷ್ಣ. ಮ್ಯಾಮ್ ಅವ್ನ್ ಮಾಡಿದ್ದು ಮ್ಯಾಮ್, ನಾನೇನ್ ಮಾಡ್ದೆ ಮ್ಯಾಮ್? ಕೃಷ್ಣ, ಸಾಕ್ ಸುಮ್ನೆ ಇರು. ಯಾವಾಗ್ಲೂ ಅವ್ನ್ ಪರನೇ ಮಾತಾಡ್ತಿರಲ್ಲ ಮ್ಯಾಮ್. ಕ್ಲಾಸಲ್ಲಿ ಯಾರು ಗಲಾಟೆ ಮಾಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಎದುರುತ್ರ ಕೊಡ್ತೀಯಾ? ಬಾ ಇವತ್ತು ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ ನಿನ್ಗೆ. ನಿನ್ ಚೇಷ್ಟೆ ಜಾಸ್ತಿ ಆಗ್ತಿದೆ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಕಮ್ ಇನ್. ಸರ್, ಇತ್ತೀಚೆಗೆ ಕೃಷ್ಣ ಕ್ಲಾಸಲ್ಲಿ ತುಂಬಾ ತರಲೆ ಮಾಡ್ತಿದ್ದಾನೆ ಸರ್. ಇವತ್ತು ದರ್ಶನ್ ಜೊತೆ ಜಗಳ ಆಡ್ತಿದ್ದ. ಯಾಕೆ ಅಂತ ಕೇಳಿದಕ್ಕೆ ನನ್ಗೆ ಎದುರು ಮಾತಾಡ್ತಿದ್ದ ಸರ್. ಯಾಕೆ ಕೃಷ್ಣ, ಈ ನಡುವೆ ನಿನ್ ಮೇಲೆ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ. ಟೀಚರ್ಗೆ ಎದುರು ಉತ್ತರ ಕೊಡ್ತೀಯಂತೆ. ತುಂಬಾ ಇಂಟೆಲಿಜೆಂಟ್ ಆಗಿರೋ ಹುಡುಗ ಈ ರೀತಿ ಹಾಳಾಗ್ತಾ ಇದೆಯಾ? ಅದು ಸಾರಿ ಸರ್, ಇನ್ನೊಂದ್ಸತಿ ಮಾಡಲ್ಲ. ಕೃಷ್ಣಂಗೆ ಇವತ್ತೈತೆ ಹಬ್ಬ. ಸರ್ರು ಚೆನ್ನಾಗಿ ಕ್ಲಾಸ್ ತಗೊಂತಾರೆ. ನಾಳೆ ಬರಬೇಕಾದ್ರೆ ನಿಮ್ಮ ಪೇರೆಂಟ್ಸ್ ಕರ್ಕೊಂಬಾ. ಲೆಟ್ ಮಿ ಟಾಕ್ ಟು ದೆಮ್. ಸರಿ ಸರ್. ನೌ ಯು ಕ್ಯಾನ್ ಗೋ ಟು ಯುವರ್ ಕ್ಲಾಸ್. ಮೇಡಮ್, ಹ್ಯಾವ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಇಷ್ಟು ದಿನ ಕೃಷ್ಣ ಎಲ್ಲರಿಗೂ ತೊಂದರೆ ಕೊಡ್ತಿದೆ, ಇವತ್ತಿದೆ ಅವನಿಗೆ. ಮೇಡಮ್, ಕೃಷ್ಣ ನಿಮ್ಮ ಫೇವ್ರೆಟ್ ಸ್ಟೂಡೆಂಟ್ ಅಂತ ನೀವೇ ಹೇಳ್ತಾ ಇದ್ರಿ. ತುಂಬ ಇಂಟೆಲಿಜೆಂಟ್ ಹುಡುಗ, ಕರಿಕ್ಯುಲರು ಮತ್ತು ಸ್ಟಡೀಸಲ್ಲಿ ಮುಂದೆ ಇದ್ದಾನೆ ಅಂತ ನೀವೇ ಹೇಳ್ತಾ ಇದ್ರಿ. ಈ ವಯಸ್ಸಲ್ಲಿ ಮಕ್ಕಳು ಕೀಟ್ಲೆ ಮಾಡೋದು ಸಾಮಾನ್ಯ ವಿಷಯ. ನಾವು ಗುರುಗಳಾಗಿ ಅವ್ರನ್ನ ಸರಿದಾರಿಗೆ ತರೋದು ನಮ್ಮ ಜವಾಬ್ದಾರಿ. ನೀವು ಆದಷ್ಟು ಅವನನ್ನು ಸಾಫ್ಟಾಗಿ ಹ್ಯಾಂಡಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಓಕೆ ಸರ್. ಪೇರೆಂಟ್ಸ್ನ ಕರ್ಕೊಂಡು ಬರಲೇಬೇಕು, ಇಲ್ಲಾಂದರೆ ಕಾಲ್ ಮಾಡ್ತೀರಾ ಅಂತಲೂ ಗೊತ್ತು. ಅದಕ್ಕೆ ಸಾರಿ ಸರ್, ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತಾ ಇದ್ದೀನಿ. ಕೃಷ್ಣ, ಏನು ಏನೋ ಮಾಡ್ತಿದ್ಯಾ? ಮರದ ಮೇಲೆ ಇರ್ದ್ಯಾ? ಇಳಿಯೋ ಕೇಳಕ್ಕೆ ನಿನ್ಗೇನು? ನೀವೇನೋ ಅಂತ ಕೇಳ್ದ್ಯಾ? ಕಲ್ ತಗೊಳ್ಳ, ಒಡಿ ನೋಡೋಣ. ಒಡಿ ನೋಡೋಣ ಅಂತ್ಯಾ? ಲೇಯ್, ನಿಂತ್ಕೊಳ್ಳ ಅಲ್ಲಿ. Standard is 1 attention. 1 Standard is 1
Attention. 1. Standard is 1. attention. 1. ವೇರ್ ಇಸ್ ಯುವರ್ ಐಡಿ ಕಾರ್ಡ್? ಮ್ಯಾಮ್ ಜೋಬಲ್ಲಿದೆ. ಐಡಿ ಕಾರ್ಡ್ ಇಲ್ದೆ ಪ್ರೇಯರ್ ಬರಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ? ಸಾರಿ ಮ್ಯಾಮ್. ಸಾರಿ. ಏ ಕೃಷ್ಣ, ಕಮ್ ಔಟ್ ಆಫ್ ದಿ ಲೈನ್. ನಿನಗೆ ಹೇಳ್ತಿರೋದು. ನಿಮ್ಮ ಪೇರೆಂಟ್ಸ್ ಕರ್ಕೊಂಬ ಅಂತ ಹೇಳಿದ್ನಲ್ಲ, ಯಾಕೆ ಕರ್ಕೊಂಬಂದಿಲ್ಲ? ಅದು ನಮ್ಮಪ್ಪನ ಫ್ಯಾಕ್ಟ್ರಿಲಿ ರಜಾ ಕೊಡಲ್ವಂತೆ ಸರ್. ತಾಯಿನ ಕರ್ಕೊಂಬರ್ಬೇಕಿತ್ತು. ಅದು ನಮ್ಮಮ್ಮಂಗೆ 2 ದಿವಸದಿಂದ ಹುಷಾರಿಲ್ಲ ಸರ್. ಆಯ್ತು, ನಿಮ್ಮ ತಂದೆಗೆ ಫೋನ್ ಮಾಡ್ತೀನಿ, ನೀನು ಹೋಗು. ಸರಿ ಸರ್. The subscriber is out of coverage. Please try again later. The subscriber is out of coverage. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಸಿಟ್ ಡೌನ್. ಭುವನ್. ಎಸ್ ಮ್ಯಾಮ್. ಅಶೋಕ್. ಎಸ್ ಮ್ಯಾಮ್. ಹರ್ಷಿತಾ. ಎಸ್ ಮ್ಯಾಮ್. ಸುಷ್ಮಿತಾ. ಎಸ್ ಮ್ಯಾಮ್. ಮಹೇಶ್. ಎಸ್ ಮ್ಯಾಮ್. ದರ್ಶನ್. ಎಸ್ ಮ್ಯಾಮ್. ಕೃಷ್ಣ. ಎಸ್ ಮ್ಯಾಮ್. ಇವತ್ತು ನಾನು BR ಲಕ್ಷ್ಮಣರಾವ್ ಅವ್ರು ಬರೆದಿರುವಂತಹ ಬೇಸಿಗೆ ಎಂಬ ಪದ್ಯನ ನಾನು ನಿಮ್ಮೆಲ್ಲರಿಗೂ ಹೇಳ್ಕೊಡ್ತೀನಿ. ಈ ಪದ್ಯದ ಸಾರಾಂಶ ಏನು ಅಂದ್ರೆ, ಕೊಡು. ಪ್ಲೀಸ್ ನಂಗೂ ಕೊಡು. ಹೋಗೆ. ಕೃಷ್ಣ ಬಾಯಿಲಿ. ಮ್ಯಾಮ್. ಏನ್ ಮಾಡ್ತಿದ್ಯಾ ಕ್ಲಾಸ್ ರೂಮಲ್ಲಿ? ಏನಿಲ್ಲ ಮ್ಯಾಮ್. ನಿಜ ಹೇಳು, ಏನ್ ಮಾಡ್ತಿದ್ದೆ? ಏನಿಲ್ಲ ಮ್ಯಾಮ್. ಏನದು ಕೈಯಲ್ಲಿ? ತೋರ್ಸು, ಏನದು ಬಚ್ಚಿಟ್ಕೊಂಡಿರೋದು? ಹುಣಸೆ ಹಣ್ಣು. ಇನ್ನು ಜೇಬಲ್ಲಿ ಏನ್ ಇಟ್ಕೊಂಡಿದ್ಯಾ? ತೆಗಿ. ಇಷ್ಟೊಂದು ಹುಣಸೆ ಹಣ್ಣ? ಇಷ್ಟೊಂದು ಹುಣಸೆ ಹಣ್ಣು ಎಲ್ಲಿ ಸಿಕ್ತು ನಿನ್ಗೆ? ಮ್ಯಾಮ್, ಅದು ನಮ್ಮ ಮನೆಯಿಂದ ಇರೋ ಮರದಲ್ಲಿ ಮ್ಯಾಮ್. ನನಗೆ ಹುಣಸೆಹಣ್ಣು ಅಂದರೆ ತುಂಬ ಇಷ್ಟ. ಅಲ್ಲೇ ಆಟ ಆಡ್ತೀನಿ, ಅದರಿಂದ ತಗೊಂಡೆ ಮ್ಯಾಮ್. ನೀನು ಹುಣಸೆ ಹಣ್ಣು ತಿಂದಿದ್ಯಾ ಅಲ್ವಾ? ತುಂಬ ಹುಳಿ ಇರುತ್ತಲ್ವಾ? ಯಾಕಿರುತ್ತೆ? ಗೊತ್ತಿಲ್ಲ ಮ್ಯಾಮ್. ಸರಿ, ಇವತ್ತು ಯಾಕಿದು ಇಷ್ಟು ಹುಳಿ ಇರುತ್ತೆ ಏನು ಅಂತ ನಾನು ಪಾಠ ಮಾಡ್ತೀನಿ. ನೀನು ಹೋಗಿ ಕೂತ್ಕೋಪುಟ್ಟ. ಸರಿ ಮ್ಯಾಮ್. ಈ
ಹುಣಸೆ ಹಣ್ಣು ಯಾಕೆ ಇಷ್ಟೊಂದು ಹುಳಿಯಾಗಿರುತ್ತೆ ಅಂದ್ರೆ ಇದರಲ್ಲಿ ಟಾರ್ಟಾರಿಕ್ ಆಸಿಡ್ ಇರುತ್ತೆ. ಹುಳಿಯಾಗಿರೋದು ಆಸಿಡ್ನ ಗುಣ, ಅಂದ್ರೆ ಕೆಮಿಕಲ್ ಪ್ರಾಪರ್ಟಿ. ಕಾನ್ಸಂಟ್ರೇಟೆಡ್ ಆಸಿಡ್ ಏನಾದ್ರೂ ಚರ್ಮದ ಮೇಲೆ ಬಿದ್ರೆ ಚರ್ಮ ಸುಟ್ಟು ಹೋಗುತ್ತೆ. ನಾನಿನ್ನ ರೆಡಿನೇ ಆಗಿರ್ಲಿಲ್ಲ, ಆಗ್ಲೇ ಬಾಲ್ ಹಾಕ್ದೆ. ಹೇಳ್ದೆ ತಾನೇ ಔಟ್ ಅಂತ. ರೆಡಿ ಆಗ್ದೆ ಬಾಲ್ ಎಂತ ಹಾಕ್ದೆ ನೀನು? ನಾನು ಅವಾಗ್ಲೇ ಹೇಳಿದ್ದೆ ತಾನೇ ಔಟ್ ಅಂತ. ನನಗ್ ಗೊತ್ತಿಲ್ಲ, ಬ್ಯಾಟಿಂಗ್ ಕೊಡು ಅಷ್ಟೇ. ಕೊಡಲ್ಲ. ಕೊಡು. ಸುಮ್ಮನೆ ಬಿಡು. ಕೃಷ್ಣ ಬಿಡೋ ಪಾಪ. ಬಿಡೋ ಕೃಷ್ಣ. ಬಿಡೋ ಕೃಷ್ಣ. ಕೃಷ್ಣ ಬಿಡೋ ಪಾಪ. ಕರಿಯಾ, ನಿಮ್ಮ ಅಮ್ಮಂಗೆ ಇವತ್ತು ಕಂಪ್ಲೇಂಟ್ ಮಾಡ್ತೀನಿ. ಎಷ್ಟು ಸಲ ಇವನ್ ಜೊತೆ ಸೇರ್ಬೇಡ ಅಂದ್ರೂ ಇವನ್ ಜೊತೆನೇ ಆಟ ಆಡಕ್ ಹೋಗ್ತೀಯಾ? ಏ ದೇವ್ಕಿ, ಏ ಕೃಷ್ಣ, ಹೊರಗಡೆ ಬಾರೋ. ಯಾಕೆ ಸರೋಜಾ, ಯಾಕೆ ಹಿಂಗ್ ಕೂಗಾಡ್ತಾ ಇದೀಯಾ? ಏ ದೇವ್ಕಿ, ನಿನ್ ಮಗನೇ ನೀನ್ ಸ್ಕೂಲ್ಗೆ ಓದೋದಕ್ಕೆ ಕಳಿಸ್ತಾ ಇದೀಯಾ ಇಲ್ಲ ಹೊಡೆದಾಡೋದಕ್ಕೆ ಕಳಿಸ್ತಾ ಇದೀಯಾ? ಯಾಕೆ ಸರೋಜಾ, ಏನಾಯ್ತು? ದಿನಾವು ನನ್ ಕತೆ ಅಲ್ಲ ನಿನ್ ಮಗಂದು. ಏನಾಯ್ತು ಅಂತ ನೀನ್ ನನ್ನನ್ ಕೇಳ್ತಾ ಇದ್ಯಾ? ನಿನ್ ಮಗನೇ ಕೇಳು. ನೋಡಿಲಿ ಹೆಂಗ್ ಹೊಡ್ದಿದ್ದಾನೆ. ಇನ್ನೊಂದ್ ಸ್ವಲ್ಪ ಏನಾದ್ರು ಮೇಲ್ ಬಿದ್ದಿದ್ರೆ ಕಣ್ಣೇ ಹೋಗ್ತಾ ಇತ್ತ ಒಂದು. ಅಯ್ಯೋ, ಇಷ್ಟು ಜೋರಾಗಿ ಹೊಡೆದಿದ್ದಾನಲ್ಲ, ಅವ್ನ್ ಬರ್ಲಿ, ಅವನ್ನ ವಿಚಾರಿಸ್ತೀನಿ. ಏನು ವಿಚಾರಿಸೋದಲ್ಲ, ನಿನ್ ಮಗ ಬಂದಾಗ ಸರಿಯಾಗಿ 4 ಬಾರ್ಸ್ ಕೇಳು. ದೊಡ್ಡ ರೌಡಿ ಆಗ್ಬಿಟ್ಟಿದ್ದಾನ ಅವನು. ನೋಡು ನನ್ ಮಗು ಮುಖ ಹೇಗ್ ಊದ್ಕೊಂಡಿದೆ ಅಂತ. ಅವ್ನ್ ಬರ್ಲಿ, ಇವತ್ತು ಅವ್ನ್ ಕೈಗೆ ಬರೆ ಇಡ್ತೀನಿ. ನೀ ಬರೆ ಹಾಕ್ತೀವ ಏನೋ ನನಗ್ ಗೊತ್ತಿಲ್ಲ. ಇನ್ನೊಂದ್ಸಲಿ ಈ ತರ ಏನಾದ್ರು ಆದ್ರೆ ಆಮೇಲೆ ನಡೆಯೋದೇ ಬೇರೆ. ಏ ಬಾರೋ, ಇವನ್ ಜೊತೆ ಇನ್ಮೇಲೆ ಆಟ ಆಡಕ್ ಹೋಗ್ಬೇಡ ನೀನು. ಇನ್ಯಾರು ಸಿಗಲ್ವಾ ನಿನ್ಗೆ ಸ್ಕೂಲಲ್ಲಿ? ಅವನ್ ಜೊತೆ ಹೋಗಿದ್ದೇನಾದ್ರು ನನಗ್ ಗೊತ್ತಾದ್ರೆ ಅವ್ರ ಅಮ್ಮ ಅವನಿಗೆ ಬರೆ ಹಾಕದಲ್ಲ, ನಾನ್ ನಿನಗ್ ಬರೆ ಹಾಕ್ತೀನಿ. ಇವನಿಂದ ಇನ್ನೂ ಏನೇನ್ ಅನ್ಭವಿಸ್ಬೇಕೋ ನಾನು. ಮನೆಗೆ ಹೋಗೋದು, ಬಯಸ್ಕೊಳ್ಳೋದು ಇದ್ದೇ ಇದೆ. ಅಮ್ಮ ಸಮಾಧಾನ ಆಗಲಿ. ಹಬ್ಬಬ್ಬ ಏನಂದರೆ ಅಪ್ಪ 1-2 ಡೇಟ್ ಹೊಡಿಬೋದು ಅಷ್ಟೇ ತಾನೇ. ಇದೆಲ್ಲ ನಂಗೆ ಅಭ್ಯಾಸ ಆಗೋಗಿದೆ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಎಲ್ಲಿಗೋದ ಇವನು? ಇವನ್ ಜೊತೆ ಹೇಗೆ ಸಾಕಾಗೋಗಿದೆ. ಅಯ್ಯೋ, ಇವತ್ತೆಂತ ಕೆಲ್ಸ ಆಯ್ತು ಗೊತ್ತಾ? ಇವನ್ ಗಲಾಟೆ ದಿನೇ ದಿನೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಆ ದರ್ಶನ್ಗೆ ರಕ್ತ ಬರೋಂಗ್ ಹೊಡೆದಿದ್ದಾನಂತೆ. ಸರೋಜಮ್ಮ ಮನೆ ಹತ್ರ ಬಂದು ಬಾಯಿಗೆ ಬಂದಾಗ ಬೈದ್ಲು, ನಿಮ್ ಮಗನ್ನ ರೌಡಿ ತರ ಬೆಳೆಸ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಇದನ್ನೆಲ್ಲ ಕೇಳಿ ಕೇಳಿ ಸಾಕಾಗೋಗಿದೆ. ಎಲ್ಲಿದ್ದಾನ ಅವನು? ಲೈ, ಎಲ್ಲಿ ಅವನು? ಇವತ್ತು ಅವನ್ ಚರ್ಮ ಸುಲ್ದು ಹಾಕ್ತೀನಿ. ಎಲ್ಲಿದ್ಯೋ? ಅವನು ಇನ್ನೂ ಮನೆಗ್ ಬಂದಿಲ್ಲ. ಏನೋ ಇನ್ನೂ ಮನೆಗ್ ಬಂದಿಲ್ವಾ? ನೋಡ್ದಿ ಅವನ್ ಕಳ್ಳಾಟಗಳನ್ನ. ಅವ್ನು ಲೇಟಾಗಿ ಮನೆಗೆ ಬಂದ್ರೆ ನಾವು ಗಾಬರಿ ಆಗ್ತೀವಿ. ಅವ್ನು ಹೊಡೆಯೋದಿಲ್ಲ ಅಂತ ತಿಳ್ಕೊಂಡು ಹೀಗೆ ಆಡ್ತಾ ಇದ್ದಾನೆ. ಬರ್ಲಿ ಅವನಿಗೆ. ಬನ್ನಿ ಸರ್. ಯಾಕೆ ಲೇಟು?
ಬರ್ತಾ ಬರ್ತಾ ನಿನ್ ಕೀಟ್ಲೆ ಜಾಸ್ತಿ ಆಗೋಯ್ತು. ಇವತ್ತು ನಿನ್ ಕೈಕಾಲು ಮುರಿತೀನಿ. ಐ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಎಲ್ಲೋಗ್ತೀಯಾ? ನಿಂತ್ಕೊಳ್ಳೋ. ಎಲ್ಲಿ ಕೊಡ್ತಿದ್ಯಾ? ಅಪ್ಪ ನಾನು ಹೇಳ್ದೆ ಪಪ್ಪನ್ಗೆ ಬ್ಯಾಟಿಂಗ್ ಕೊಡೋಕೆ, ಆದ್ರೂ ಕೊಡ್ಲಿಲ್ಲ. ಏನ್ ಬ್ಯಾಟಿಂಗ್ ಕೊಡ್ಬೇಕು ನಿನಗೆ? ನಿಂತ್ಕೊಳ್ಳೋ. ಹೇಳ್ದೆ ಪಪ್ಪ ಜಗಳ ಮಾಡೋದ್ ಬೇಡ ಅಂತ. ಬ್ಯಾಟಿಂಗ್ ಕೊಡ್ಲಿಲ್ಲ ಅಂತ ಹೊಡಿಯಕ್ ಹೋಗ್ತೀಯ ಅವನಿಗೆ? ನಿಂತ್ಕೊಳ್ಳೋ. ದಿನ ಒಂದೊಂದು ಕಂಪ್ಲೇಂಟ್ ತಗೊಂಡ್ಬರ್ತೀಯಾ? ಏಯ್ ನಿಂತ್ಕೊಳ್ಳೋ. ನಿಂತ್ಕೊಳ್ಳೋ. ನನ್ ಮಾತ್ ಕೇಳಿ. ಏಯ್ ನಿಂತ್ಕೊಳ್ಳೋ. ಬೇಡ ನೋಡು, ನಿಂತ್ಕೋ. ಏಯ್ ಆಟ ಆಡಿಸ್ತಾ ಇದೆಯಾ ನೀನು? ನಿಂತ್ಕೊಳ್ಳೋ. ಏಯ್ ಅಮ್ಮನ್ನ ತಳ್ತೀಯ? ಏಯ್ ತೆಗಿಯೋ ಬಾಕ್ಲು. ನೋಡಿ ಅದಕ್ಕೆ ತೆಗಿಯಲ್ಲ. ಏಯ್ ನನ್ನ ಕೈಗೆ ಸಿಗು, ನೀನು ಚರ್ಮ ಸುಲ್ದು ಹಾಕ್ತೀನಿ ನೋಡು. ಇವತ್ತು ರಾತ್ರಿ ಅವನಿಗೆ ಊಟ ಕೊಡ್ಬೇಡ, ಬುದ್ಧಿ ಬರುತ್ತೆ. ಛೇ, ಕೃಷ್ಣ, ಕೃಷ್ಣ, ಸಾಕು ಕಣೋ ಅತ್ತಿದ್ದು. ಬಂದ್ ಸ್ವಲ್ಪ ಊಟ ಮಾಡ್ಬಾ. ಬಾರೋ. ನಂಗೇನು ಬೇಡ. ಸ್ವಲ್ಪ ಊಟ ಮಾಡು ಬಾ. ಅಪ್ಪ ಹೇಳಿದ್ರು ತಾನೇ ನಂಗೆ ಊಟ ಕೊಡ್ಬೇಡ ಅಂತ. ಅಲ್ಲ ಕಣೋ, ನೀನ್ ತಪ್ಪು ಮಾಡಿದಿಕ್ಕೆ ತಾನೇ ಅಪ್ಪ ಹಾಗೆ ಹೇಳಿದ್ದು. ದರ್ಶನಗ್ ಹಾಗೆ ಹೊಡಿತಾರಾ? ಯಾವಾಗ್ಲೂ ನಂಗೆ ಬೈತೀರಾ. ಅವನ್ ಮಾಡಿದ್ ಮಾತ್ರ ನಿಮ್ಗೆ ಗೊತ್ತಿಲ್ಲ. ಬರೀ ಮೋಸ ಮಾಡ್ತಾನೆ ಅವನು, ಅದ್ ಮಾತ್ರ ನಿಮಗ್ ಕಾಣಿಸಲ್ಲ, ಬಂದ್ ಕೇಳಲ್ಲ. ಆಯ್ತು ಪುಟ್ಟ, ಬೇಡ. ಸ್ವಲ್ಪ ಊಟ ಮಾಡು ಬಾರೋ ಪ್ಲೀಸ್. ಹೊಟ್ಟೆ ಹಸ್ಕೊಂಡ್ ಮಲ್ಕೋಬಾರ್ದು ಪುಟ್ಟ. ನಿಮ್ಮಪ್ಪ ಏನು ಅನ್ನಲ್ಲ, ಬಾ ನಾನಿದ್ದೀನಿ. ನನಗ್ ಬೇಡ, ಹೋಗು ಸುಮ್ನೆ. ನೀನ್ ಊಟ ಮಾಡಿಲ್ಲ ಅಂದ್ರೆ ನಮಗ್ ಹೇಗೋ ಊಟ ಸೇರುತ್ತೆ. ಪ್ಲೀಸ್ ಕಣೋ, ಬಾರೋ, ಹಠ ಮಾಡ್ಬೇಡ. ಗೇಮ್ ಆಯ್ತು. ಯಸ್. ಕೃಷ್ಣ, ನಿನಗಿಷ್ಟ ಅಂತ ನಿನ್ ಫೇವ್ರೆಟ್ ಜಾಮೂನ್ ಮಾಡ್ಕೊಂಡ್ ಬಂದಿದ್ದೀನಿ ಕಣೋ, ಬಾರೋ. ಬಂದೆ. ಜಾಮೂನ? ಎಲ್ಲಿ ಜಾಮೂನು? ಬಾ ಬಾ, ಕೊಡ್ತೀನಿ ಬಾ ಬಾ. ಜಾಮೂನು ಎಲ್ಲಿ ಜಾಮೂನು? ಕಿಚನ್ ಅಲ್ಲಿ ಇದ್ಯಾ? ನಾನು ಹೋಗ್ತಾ ಇರ್ತೀನಿ. ಏ ಕೂತ್ಕೊಳ್ಳೋ ಸುಮ್ನೆ. ಜಾಮೂನ್ ಅಂತೆ ಜಾಮೂನು. ನೀನ್ ಊಟ ಮಾಡಕ್ ನಾನು ಏನೇನೆಲ್ಲ ಮಾಡ್ಬೇಕಲ್ಲ? ತಿನ್ನು ತಿನ್ನೋ ತಿನ್ನೋ. ಆನು ನೀನು ನಂಗೆ ಸುಳ್ಳು ಹೇಳ್ತೀಯ. ಮತ್ತೆ ನೀನ್ ಮಾಡದ್ ಸರಿನಾ? ನೀನ್ ಊಟ ಮಾಡ್ಸಕ್ ನಾನು ಏನೇನೆಲ್ಲ ಸುಳ್ಳು ಹೇಳ್ಬೇಕಲ್ವಾ? ತಿನ್ನು. ಅಳಬಾರ್ದು, ಇನ್ ಎರಡು ತುತ್ತು ಪುಟ್ಟ. ತಿನ್ನಪ್ಪ, ಅಳಬಾರ್ದು ಪುಟ್ಟ. ಪುರೋಹಿತ್ರೆ ಅರ್ಚನೆ ಮಾಡಿಸ್ಬೇಕಿತ್ತು. ಯಾರ ಹೆಸರಲ್ಲಿ ಮಾಡ್ಬೇಕಪ್ಪ? ಕೃಷ್ಣ ಅಂತ. ರಾಶಿ ಗೋತ್ರ ಯಾವ್ದಮ್ಮ? ಶ್ರವಣ ನಕ್ಷತ್ರ, ಕಶ್ಯಪ ಗೋತ್ರ. ಸರಿ ಕೊಡಮ್ಮ. ಸುಭಾಷಿತ: ವಿವೇಕಿಯಾದವನು ಬೇರೆಯವರ ತಪ್ಪನ್ನು ನೋಡಿ ತನ್ನ ತಪ್ಪನ್ನು ತಿದ್ದಿಕೊಳ್ಳುತ್ತಾನೆ. ಸ್ವಾಮಿ ವಿವೇಕಾನಂದ. ಪುರೋಹಿತ್ರೆ. ಏನಮ್ಮ, ಏನಾಯ್ತು? ಪುರೋಹಿತ್ರೆ, ನನ್ ಮಗನ್ನ ತುಂಬಾ ಪ್ರೀತಿಯಿಂದ ಬೆಳೆಸ್ಬಿಟ್ಟಿದ್ದೀನಿ.
ನನ್ಗಿರೋದೊಬ್ನೇ ಮಗ. ಅವನು ತುಂಬಾ ತುಂಟ ಅಂದ್ರೆ ತುಂಟ. ಏನ್ ಹೇಳಿದ್ರು ಕೇಳೋದಿಲ್ಲ. ಮುದ್ದು ಮಾಡ್ತಾ ಹೇಳಾಯ್ತು, ಬೈದು ಹೇಳಾಯ್ತು, ಆದ್ರೂ ಕೇಳೋದೇ ಇಲ್ಲ. ಪ್ರತಿದಿನ ಏನಾದ್ರೂ ಒಂದು ಕಂಪ್ಲೇಂಟ್ ಬರುತ್ತೆ. ಅವನಿಗ್ ಹೊಡ್ದ, ಇವನಿಗ್ ತೀಟೆ ಮಾಡ್ದ, ಹೀಗೆ ಏನಾದ್ರೂ ಒಂದು ಕಂಪ್ಲೇಂಟ್ ಬರುತ್ತೆ ಪುರೋಹಿತ್ರೆ. ನೋಡಮ್ಮ, ಈಗಿನ ಕಾಲದ ಮಕ್ಕಳೇ ಹಾಗೆ ತುಂಬ ಚೂಟಿಯಾಗಿರ್ತಾರೆ. ಅದೇನೋ ಹೇಳ್ತಾರಲ್ಲ, ಹೈಪರ್ ಆ್ಯಕ್ಟಿವ್, ಹಾಗಾಗಿರ್ಬೋದು. ಯೋಚನೆ ಮಾಡಬೇಡ, ಹೋಗ್ತಾ ಹೋಗ್ತಾ ಸರಿ ಹೋಗ್ತಾನೆ. ನೋಡಮ್ಮ, ಒಂದು ಕೆಲಸ ಮಾಡು. ಹೇಳಿ ಪುರೋಹಿತ್ರೆ. ನೋಡಮ್ಮ, ನಿನ್ನ ಮಗನ ಆ್ಯಕ್ಟಿವಿಟಿ ಚೇಂಜ್ ಮಾಡಬೇಕು. ಈಗಿನ ಕಾಲದಲ್ಲಿ ಯೋಗ, ಮ್ಯೂಸಿಕ್ಕು, ಡ್ಯಾನ್ಸು, ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ತೊಡಗಿಸ್ಕೊಳ್ಳಿ. ನಿಧಾನವಾಗಿ ಅವನೇ ಸರಿ ಹೋಗ್ತಾನೆ. ಯೋಚನೆ ಮಾಡಬೇಡಮ್ಮ. ನಾವು ಆ ಶ್ರೀಕೃಷ್ಣನ್ನ ಬೇಡ್ಕೊಂಡ್ಮೇಲೆ ನಮ್ಮ ಮಗ ಹುಟ್ಟಿದ್ದು. ಅದಕ್ಕೆ ಅವನ್ನ ಕೃಷ್ಣ ಅಂತ ಕರಿತೀವಿ ಪುರೋಹಿತ್ರೆ. ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೇನಾದ್ರೂ ಅವನು ಇಷ್ಟೊಂದು ತೀಟೆ ಮಾಡ್ತಾ ಇದ್ದಾನ ಹೇಗೆ? ಪುರೋಹಿತ್ರೆ, ಒಂದ್ ವೇಳೆ ಅವನ್ಗೆ ಕೃಷ್ಣ ಅನ್ನೋ ಹೆಸರು ಬದಲು ರಾಮ ಅಂತ ಏನಾದ್ರೂ ಚೇಂಜ್ ಮಾಡಿರ್ಬೋದಾ? ಅಲ್ಲಮ್ಮ, ಹೆಸರು ಚೇಂಜ್ ಮಾಡೋದ್ರಿಂದ ಮನುಷ್ಯ ಸರಿ ಹೋಗ್ತಾನೆ ಅಂತಿದ್ರೆ ಏನೇನೋ ಆಗೋಗಿರೋದು. ನೋಡಮ್ಮ, ಹೆಸರು ಬದಲಾಯಿಸೋದ್ರಿಂದ ಏನೂ ಆಗಲ್ಲ. ನಮ್ಮ ವಾತಾವರಣ, ನಮ್ಮ ಸುತ್ತಮುತ್ತ ಇರೋ ಪರಿಸರ ಮೇಲೆ ಮಕ್ಕಳು ಬೆಳೀತಾರೆ. ಹೌದು ಪುರೋಹಿತ್ರೆ. ನೋಡಮ್ಮ, ನಾವು ಮಕ್ಕಳ ಮೇಲೆ ಒತ್ತಡ ತರಬಾರ್ದು. ನಾವು ಹೇಗೆ ನಡ್ಕೋತೀವೋ ಮಕ್ಕಳು ಅದನ್ನು ಅನುಸರಿಸ್ತಾರೆ. ನಾವು ಯಾವತ್ತೂ ಯಾವುದಕ್ಕೂ ಮಕ್ಕಳು ಮುಂದೆ ಜಗಳ ಆಡಬಾರ್ದು. ಇದು ಬಹಳ ಬಹಳ ಮುಖ್ಯ. ಜೊತೆಗೆ ನೆಗೆಟಿವ್ ಆಗಿ ಮಾತಾಡಬಾರ್ದು. ಅವನ್ನ ಹುರಿದುಂಬಿಸ್ಬೇಕಮ್ಮ. ನೀನು ಬುದ್ಧಿವಂತ, ಚೆನ್ನಾಗಿ ಓದ್ತೀಯ, ಮುಂದೆ ಚೆನ್ನಾಗಾಗ್ತೀಯ. ನಿನ್ನ ಹೆಸರೇ ಕೃಷ್ಣ. ನಿನ್ನ ಹೆಸರು ಎಲ್ರಿಗೂ ಗೊತ್ತು. ಜಗತ್ತಿಗೆ ನೀನು ಗೊತ್ತಾಗಬೇಕು. ಹೊಗಳಿ, ಎಲ್ಲ ಸರಿ ಹೋಗ್ತಾನೆ. ಆಯ್ತು ಪುರೋಹಿತ್ರೆ, ನಾನು ನನ್ನ ಮಗನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅವನ ಬಗ್ಗೆ ಯಾವುದೇ ಕಂಪ್ಲೇಂಟ್ ಬರದೇ ಇರೋ ಥರ ನಿಗಾ ವಹಿಸ್ತೀನಿ. ನೋಡ್ರೋ, ಇವತ್ತು ಯಾವುದೇ ಕಾರಣಕ್ಕೂ ಕೃಷ್ಣ ನಾಟಕ ಸೇರ್ಸ್ಕೋಬಾರ್ದು. ನೀವಿಬ್ರು ನನಗೆ ಸಪೋರ್ಟ್ ಮಾಡ್ಬೇಕಾಯ್ತಾ? ಬಾಲ್ ಕೊಡೋ. ಇವತ್ತು ನೀನ್ ಬ್ಯಾಟಿಂಗ್ ಮಾಡು, ನಾನು ಬೌಲಿಂಗ್ ಮಾಡ್ತೀನಿ. ನಾವು ನಿನ್ ಜೊತೆ ಆಟ ಆಡೋದಿಲ್ಲ, ನೀನು ನಾಟಕಕ್ಕೂ ಸೇರ್ಸ್ಕೊಳ್ಳೋದಿಲ್ಲ. ಹೌದು, ಸೇರ್ಸ್ಕೊಳ್ಳಲ್ಲ. ಏನಕ್ಕೆ ಸೇರ್ಸ್ಕೊಳ್ಳಲ್ಲ? ಅವತ್ ನೀ ನನ್ಗೆ ಹೊಡೆದೆ, ಅದಕ್ಕೆ ನಮ್ಮಮ್ಮ ನಿನ್ ಜೊತೆ ಸೇರ್ಬೇಡ ಅಂತ ಹೇಳಿದ್ದಾರೆ. ಆಯ್ತು, ಹೋಗಲ್ಲ. ನೀನು ಒಬ್ಬನ ಹತ್ರ ಆಟ ಆಡೋದು, ಬೇರೆಯವ್ರ ಹತ್ರ ಆಟ ಆಡ್ಕೋತೀನಿ. ಇದು ಲಾಸ್ಟ್ ಓವರ್ ಕಣೋ ನಿಂಗೆ. ಬಾಲಾಕ ಏನೋ. ನಾನು ಬರಲ್ಲ ಆಟ ಆಡಕ್ಕೆ. ಸರಿ ಬಾ, ಫೀಲ್ಡಿಂಗ್ ಮಾಡು. ಅಣ್ಣ, ಬ್ಯಾಟಿಂಗ್ ಕೊಡ್ತೀರಾ? ಮೊದಲು ಫೀಲ್ಡಿಂಗ್ ಮಾಡಿ ಬರಲಿ. ನೀವ್ ತಾನೇ ಫೀಲ್ಡಿಂಗ್ ಮಾಡ್ತಿರೋದು, ನೀವ್ ತರಬೇಕು. ಅಷ್ಟು ದೂರ ಹೊಡೆದ್ರೆ ಯಾವ ತಗೊಂಬರ್ತಾನೆ? ಹೋಗಿ ತಗೊಂಬ. ನಾನ್ ತರಲ್ಲ. ತಗೊಂಬ ಅಂದ್ರೆ ತಗೊಂಬರ್ಬೇಕು. ಹೋಗ ನಿನ್ನ ಕೊಡು, ಹೋಗೋ ಹೋಗೋ. ಮುಖ ಏನ್ ನೋಡ್ತೀಯ? ಹೋಗೋ.
ಯಾಕೆ ಅಷ್ಟೊಂದು ಫೋನ್ ಮಾಡ್ತೀಯಾ? ಗಾಡಿ ಓಡಿಸ್ತಿರ್ತೀನಿ ಅಂತ ಗೊತ್ತಿಲ್ವಾ ನಿನಗೆ? ಅವ್ನು ಇನ್ನೂ ಮನೆಗ್ ಬಂದಿಲ್ಲ ರೀ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದು. ಅಯ್ಯೋ, ಬರ್ದೇ ಇದ್ರೆ ಯಾರ ಜೊತೆಗೋ ಜಗಳನೋ ಕಿರಿಕೋ ಮಾಡ್ಕೊಂಡಿರ್ತಾನೆ. ಬಂದ್ರೆ ನಾವಿಲ್ಲಿ ಬೈತೀವಿ ಅಂತ ಲೇಟ್ ಆಗಿ ಬರ್ತಾನೆ. ಬಿಡು, ತಲೆ ಕೆಡ್ಸ್ಕೋಬೇಡ. ಅವ್ನ್ ಜಗಳ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಯಾರಾದ್ರೂ ಬಂದು ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ವಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಬನ್ರಿ ಹೋಗಿ ಹುಡ್ಕೊಂಡ್ ಬರೋಣ. ನೋಡು, ಬೆಳಗ್ಗೆಯಿಂದ ಕೆಲಸ ಮಾಡಿ ನಾನು ತುಂಬಾ ಟಯರ್ಡ್ ಆಗಿದ್ದೀನಿ. ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಬಾ, ಆಮೇಲೆ ನೋಡ್ಕೊಳ್ಳೋಣ. ಇವನಿನ್ನೂ ಬಂದಿಲ್ವಲ್ಲ? ನಮ್ ಕೃಷ್ಣ ಏನಾದ್ರೂ ಬಂದಿದ್ದಾನಾ? ಅವನಿನ್ನೂ ಮನೆಗೆ ಬಂದಿಲ್ಲ. ಅವನ್ ಬಂದ್ರೆ ನಂಗೆ ಸ್ವಲ್ಪ ತಿಳಿಸಿ ಪ್ಲೀಸ್. ಅಲ್ವೇ, ಕಾಫಿ ತಗೊಂಬ ಅಂದ್ರೆ ಇಲ್ಲೇ ನಿಂತಿದ್ಯಾ? ರೀ, ಕೃಷ್ಣ ಇನ್ನೂ ಬಂದಿಲ್ಲ ರೀ. ಅವಾಗ್ಲೇ ಹೇಳ್ದೆ ತಾನೆ, ಏನೋ ತರ್ಲೆ ಕೆಲಸ ಮಾಡಿರ್ತಾನೆ, ಲೇಟಾಗಿ ಬರ್ತಾನೆ ಅಂತ. ಇಲ್ಲ ರೀ, ನನ್ಗೆ ಯಾಕೋ ಹಾಗನ್ನಿಸ್ತಾ ಇಲ್ಲ. ನೀವು ಮನೆಗೆ ಬಂದಿರ್ತೀರಾ, ಅವನನ್ನು ಹೊಡಿತೀರಾ ಅಂತ ಅವನಿಗೂ ಗೊತ್ತಿದೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಮನೋಜ್ ಮನೆಗೆ ಒಂದ್ಸಲ ಕಾಲ್ ಮಾಡ್ರಿ. ಸರಿ ಬಿಡು, ಮಾಡ್ತೀನಿ. ಹಲೋ, ನಾನು ಕೃಷ್ಣ ಅವ್ರ ತಂದೆ ಮಾತಾಡ್ತಾ ಇದ್ದೀನಿ. ನನ್ನ ಮಗ ಏನಾದ್ರೂ ಮನೋಜ್ ಜೊತೆ ಅಲ್ಲಿ ನಿಮ್ಮ ಮನೆಗೆ ಬಂದಿದ್ದಾನ? ಇಲ್ವಲ್ಲ, ನಮ್ಮ ಹುಡುಗ ಮಧ್ಯಾಹ್ನಕ್ಕೆ ಬಂದ. ಅವ್ನ್ ಬಂದಿಲ್ವಾ? ಬಂದಿಲ್ವಾ? ಸರಿ, ಬಂದ್ರೆ ಒಂದು ಫೋನ್ ಮಾಡಿ ತಿಳಿಸಿ ನನಗೆ. ಸರಿ ಅಣ್ಣ. ಅಲ್ಲಿಗೂ ಹೋಗಿಲ್ವಂತೆ. ಏನ್ರಿ ಮಾಡೋದೀಗ? ಬನ್ರಿ ಹೋಗಿ ಹುಡ್ಕೊಂಬರೋಣ. ಇವ್ರಿಗೆ ವಿಚಾರಿಸ್ತೀನಿ. ಅಣ್ಣ, ನಮ್ಮ ಕೃಷ್ಣನ್ ನೋಡಿದ್ರಾ? ಇಲ್ಲ, ನೋಡಿಲ್ಲ. ಅರ್ಥಪ್ಪ ಫೋನು. ಇವ್ರ್ಯಾಕೆ ಫೋನ್ ಮಾಡ್ತಿದ್ದಾರೆ? ಹಲೋ, ಹೌದಾ? ಸರಿ, ಬರ್ತಾ ಇದ್ದೀನಿ. ಬಂದೆ. ಯಾಕ್ರಿ, ಏನಾಯ್ತು? ಏನಿಲ್ಲ, ಹೇಳ್ತೀನಿ ಬಾ. ವಾಸಣ್ಣನ ಮಗ ಮುನೇಶ್ವರ ದೇವಸ್ಥಾನದ ಹತ್ರ ಬಿದೋಗಿದ್ದ. ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ, ಕರ್ಕೊಂಬಂದಿದ್ದೀನಿ ಮನೆ ಹತ್ರನೇ. ಕೃಷ್ಣ, ಕೃಷ್ಣ, ಏನಾಯ್ತಪ್ಪ? ಕೃಷ್ಣ, ಏನಾಯ್ತು? ಕಂಡ್ಬಿಡು, ಮಾತಾಡು. ಅಯ್ಯೋ, ಡಾಕ್ಟ್ರಿಗೆ ಫೋನ್ ಮಾಡ್ರಿ. ಕೃಷ್ಣ, ಕಂಡ್ಬಿಡಪ್ಪ, ಕಂಡ್ಬಿಡು. BP ಸ್ವಲ್ಪ ಜಾಸ್ತಿ ಇದೆ. ಸಾಮಾನ್ಯವಾಗಿ ಈ ವಯಸ್ಸಿನ ಮಕ್ಕಳಿಗೆ ಇಷ್ಟೊಂದು BP ಇರಬಾರ್ದು. ಮಾತ್ರೆ ಮತ್ತೆ ಇಂಜೆಕ್ಷನ್ ಕೊಟ್ಟಿರ್ತೀನಿ. ಬೆಳಗ್ಗೆವರೆಗೂ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಒಂದು ವೇಳೆ ಕಡಿಮೆ ಆಗಿಲ್ಲ ಅಂದರೆ ಆಸ್ಪತ್ರೆಗೆ ಕರ್ಕೊಂಬನ್ನಿ. ಎಷ್ಟೊಂದು ಚೂಟಿಯಾಗಿ ಆಟ ಆಡ್ಕೊಂಡಿದ್ದ ನೋಡಿ, ಇವಾಗ ಹೇಗ್ ಮಲಗ್ಬಿಟ್ಟಿದ್ದಾನೆ. ನೀನ್ ಹೋಗಿ ಮಲ್ಕೋ, ಕೃಷ್ಣನ್ನ ನಾನು ನೋಡ್ಕೋತೀನಿ. ಇಲ್ಲ ರೀ, ನೀವು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ನೀವು ಹೋಗಿ ಮಲ್ಕೊಳ್ಳಿ, ನಾನು ನೋಡ್ಕೋತೀನಿ. ಇವನು ಹೀಗೆ ಮಲಗಿದ್ರೆ ನಾನು ಹೇಗೆ ಕೆಲ್ಸಕ್ಕೆ ಹೋಗೋಕ್ಕಾಗತ್ತೆ ಹೇಳು? ಅವನು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ದ, ಏನು ಎಲ್ಲ ವಿಚಾರಿಸ್ಬೇಕಲ್ವಾ? ಅವನು ಎಲ್ಲಿಗೆ ಹೋಗಿದ್ದ, ಯಾರ ಜೊತೆ ಹೋಗಿದ್ದ, ಒಂದು ಗೊತ್ತಾಗ್ತಾ ಇಲ್ಲ. ಬೆಟ್ಟದಲ್ಲಿ ಆಟ ಆಡಿ ಈ ತರ ಆಯ್ತಾ, ಅಥವಾ ಈಜಕ್ಕೆ ಹೋಗಿದ್ನ, ಒಂದು ಅರ್ಥ ಆಗ್ತಾ ಇಲ್ಲ. ನಾಳೆ ಸ್ಕೂಲ್ನಲ್ಲಿ ವಿಚಾರಿಸಿದ್ರೆ ಗೊತ್ತಾಗತ್ತೆ. ನೀ ಹೋಗಿ ಮಲ್ಕೋ. ಇಲ್ಲ ರೀ, ನೀವು ಮಲ್ಕೊಳ್ಳಿ. ಅವನ್ಗೆ ಅವಾಗವಾಗ ಒದ್ದೆ ಬಟ್ಟೆ ಹಾಕ್ಬೇಕು. ನೀವು ಮಲ್ಗ ಹೋಗಿ. ಸರಿ, ಹುಷಾರ್. ಹಾ.
ಅಯ್ಯೋ ಇಲ್ಲೇ ಮಲಗಿದ್ನಲ್ಲ. ಕೃಷ್ಣ ಕೃಷ್ಣ ಎಲ್ಲಿದ್ಯಪ್ಪ? ಅಯ್ಯೋ ಕೃಷ್ಣ ಎಲ್ಲಿದ್ಯೋ? ಕೃಷ್ಣ ಅಯ್ಯೋ ಕೃಷ್ಣ ಕೃಷ್ಣ ಅಯ್ಯೋ ಕೃಷ್ಣ 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 ಏನಾಯ್ತು? ಏನಾಯ್ತು ಕಣ್ಣ? ನಾನು ಕಣೋ, ಅಮ್ಮ ಕಣೋ. ಕೃಷ್ಣ ನಾನೇನ ಸಾಯಿಸ್ತೀನೇನೋ? ಕೃಷ್ಣ 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 ಅಮ್ಮ ಕಣೋ, ನಾನ್ ಸಾಯಿಸ್ತೀನ. ಕೃಷ್ಣ ರೀ, ಸ್ವಲ್ಪ ಬೇಗ ಬನ್ರಿ. ಏನಾಯ್ತೆ? ಏನಾಯ್ತು? ಕೃಷ್ಣ ಕೃಷ್ಣ ಯಾಕಪ್ಪ? ನಾವು ನಿಮ್ಮ ಅಪ್ಪ ಅಮ್ಮ ಕಣೋ, ನಾವ್ಯಾಕೋ ನಿನ್ ಸಾಯಿಸ್ತೀವಿ? ಕೃಷ್ಣ ಸಮಾಧಾನ ಮಾಡ್ಕೊಳ್ಳೋ. ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ಎಲ್ಲಾನು ಡಯಾಗ್ನೋಸ್ ಮಾಡಿ ನೋಡಿದ್ರೆ ನಿಮ್ಮ ಮಗನಿಗೆ ಸೈಕಲಾಜಿಕಲ್ ಸಂಬಂಧಪಟ್ಟ ಸಮಸ್ಯೆ ಇದೆ. ತುಂಬಾ ಸುಸ್ತಾಗಿದ್ದಾನೆ ಅನ್ಸತ್ತೆ. ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ, ಎಚ್ಚರ ಆದ್ಮೇಲೆ ತಿನ್ನಿಸ್ಬಿಡು. ನಾನು ಸ್ಕೂಲ್ಗೆ ಹೋಗಿ ಇವನ್ ಯಾರ ಹತ್ರ ಗಲಾಟೆ ಮಾಡ್ಕೊಂಡ ಅಂತ ಫ್ರೆಂಡ್ಸು ಟೀಚರ್ಸ್ ಹತ್ರ ವಿಚಾರಿಸ್ಕೊಂಡು ಬರ್ತೀನಿ. ಇವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಿತ್ತು. ಡಾಕ್ಟ್ರು ಬಂದು ಇಂಜೆಕ್ಷನ್ ಮಾಡಿದಾರಲ್ವಾ, ನೋಡೋಣ ಇವನ್ಗೆ ಎಚ್ಚರ ಆಗ್ಲಿ. ಇನ್ನೂ ಹಾಗೆ ಮುಂದುವರೆದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ನಾನು ಹೋಗ್ಬರ್ತೀನಿ. ಸರಿ. ದೇವಕಿ 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 ಇದೆಯಾ ಒಳಗಡೆ? ಎಲ್ಲಿ ಹೋದ್ಲಿ ಇವಳು? ಒಳಗಡೆ ಇದ್ಯಾ? ಸಕ್ಕರೆ ಇಸ್ಕೊಂಡು ಹೋಗಿದ್ನಲ್ಲ, ಕೊಟ್ಟೋಗೋಣ ಅಂತ ಬಂದೆ. ತಗೋ. ಅದ್ ಸರಿ, ಯಾಕಿಷ್ಟು ಡಲ್ ಆಗಿದ್ಯಾ? ಏನಿಲ್ಲ. ಏನಾಗ್ತಿದ್ಯೋ? ಕೃಷ್ಣ ಏನಾಗ್ತಿದ್ಯಪ್ಪ? ಕೃಷ್ಣ ಯಾರು ಇಲ್ವೋ ಇಲ್ಲಿ? ಕೃಷ್ಣ ಏನಿದು? ಕೃಷ್ಣ ಕೃಷ್ಣ ಏನ್ ಹೇಳ್ತಿದ್ದೀರಾ ಸರ್? ಇಷ್ಟೆಲ್ಲ ಆಯ್ತಾ? ಹೌದು ಮೇಡಮ್, ತುಂಬಾ ಗಾಬರಿ ಆಗಿದ್ದಾನೆ. ಸ್ಕೂಲಲ್ಲೇನಾದ್ರೂ ಇನ್ಸಿಡೆಂಟ್ ಆಯ್ತಾ ಮೇಡಮ್? ಆ ಥರ ಏನೂ ಇಲ್ಲ ಸರ್. ಲಾಸ್ಟ್ ಕ್ಲಾಸ್ ನಾನೇ ತಗೊಂಡಿದ್ದೀನಿ. ತುಂಬಾ ಚೂಟಿಯಾಗೇ ಇದ್ದ. ಅವನ್ ಸ್ನೇಹಿತರನ್ನ ವಿಚಾರಿಸ್ಬೋದಾ? ದೇವ್ಕಿ ಏನಾಯ್ತು? ಯಾಕಿಂಗ್ ಆಡ್ತಾ ಇದ್ದಾನೆ ದೇವ್ಕಿ? ಅಯ್ಯೋ, ನಿನ್ನೆ ರಾತ್ರಿಯಿಂದ ಹೀಗೆ ಆಡ್ತಾ ಇದ್ದಾನೆ. ನನಗ್ ತುಂಬಾ ಭಯ ಆಗ್ತಾ ಇದೆ. ದೇವ್ಕಿ, ಯಾವಾಗ್ಲೂ ನಿನ್ ಮಗ ಊರ್ ಹೋಗಿರೋ ಹುಣಸೆ ಮರದ ಹತ್ರನೇ ಆಡ್ತಿರ್ತಾನೆ. ನಿನ್ನೆ ಬೇರೆ ಅಮಾವಾಸ್ಯೆ ಇತ್ತು. ಏನೋ ನೋಡ್ಕೊಂಡು ಹೆದರ್ಕೊಂಡಿರ್ಬೇಕು. ಅದು ಅಲ್ದೇನೆ ದೆವ್ವ ಮೆಟ್ಕೊಂಡಿರ್ಬೇಕು. ಏನ್ ಹೇಳ್ತಾ ಇದ್ರೆ ಸೀತಾ ಅವ್ರೆ? ಈಗ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತೀರ್ಥ ಹಾಕ್ಸಿ ಯಂತ್ರ ಕಟ್ಸೋ ನಡಿ. ಯೋಚನೆ ಮಾಡ್ಬೇಡ, ನಾನು ನಿನ್ ಜೊತೆ ಬರ್ತೀನಿ ನಡಿ. ಧೈರ್ಯವಾಗಿರು. ನಿನ್ನೆ ಸ್ಕೂಲ್ ಬಿಟ್ಮೇಲೆ ನೀವೆಲ್ಲ ಆಟಾಡಕ್ ಹೋಗಿದ್ರಾ? ಮಿಸ್, ದಿನಾಲೂ ಹೋಗ್ತೀವಿ. ನೆನ್ನೆನೂ ಹೋಗಿದ್ವಿ. ನಮ್ ಕೃಷ್ಣನು ಬಂದಿದ್ನಾ? ಮೊನ್ನೆ ನನ್ಗೂ ಅವನ್ಗೂ ಜಗಳ ಆಯ್ತು. ಬ್ಯಾಟ್ ಕೊಡ್ಲಿಲ್ಲ ಅಂತ ನನ್ಗಿಲ್ ಹೊಡ್ದ. ನಮ್ಮಮ್ಮ ಅವನ ಜೊತೆ ಸೇರ್ಬೇಡ ಅಂದ್ರು.
ನಿನ್ನೆ ಆಟ ಆಡಕ್ಕೆ ಬಂದಿದ್ದ, ನಾವು ಅವನನ್ನು ಸೇರಿಸ್ಕೊಂಡ್ಲಿಲ್ಲ. ಆಮೇಲೆ ಅವನು ಎಲ್ಲೋದ ಅಂತ ಗೊತ್ತಿಲ್ಲ. ಸರಿ, ನೀವಿನ್ ಹೊರಡಿ. ಥ್ಯಾಂಕ್ ಯು ಮ್ಯಾಮ್. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ರೋಗತ ಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣಾತ್ ಭವೇತ್. ಪುರೋಹಿತ್ರೆ, ಮಗು ಹೆದರ್ಕೊಂಡ್ಬಿಟ್ಟಿದ್ದಾನೆ. ತಾಯ್ತಾ ಕಟ್ಟಿ. ಸರ್, ಸ್ಕೂಲಲ್ಲಿ ಈ ಘಟನೆ ನಡೆದಿಲ್ಲ ಅಂತ ಅನ್ಕೋತೀನಿ. ಮೋಸ್ಟ್ಲಿ ಆಚೆ ಎಲ್ಲಾದ್ರೂ ಆಗಿದೆ ಅನ್ಸುತ್ತೆ. ನೀವೊಂದ್ಸಲ ವಿಚಾರಿಸಿ ನೋಡಿ. ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ಎಲ್ಲಾನು ಡಯಾಗ್ನೋಸ್ ಮಾಡಿ ನೋಡಿದ್ರೆ ನಿಮ್ಮ ಮಗನಿಗೆ ಸೈಕಲಾಜಿಕಲ್ ಸಂಬಂಧಪಟ್ಟ ಸಮಸ್ಯೆ ಇದೆ. ಡಾಕ್ಟ್ರೇ, ಏನು ಹೇಳ್ತಾ ಇದ್ದೀರಾ? ಸೈಕಾಲಜಿಕಲ್ ಪ್ರಾಬ್ಲಮ್ ಅಂದ್ರೆ ನನ್ನ ಮಗನಿಗೆ ಏನಾಗಿದೆ? ಏನಿಲ್ಲ, ಅವನಿಗೆ ಮಾನಸಿಕವಾಗಿ ಆಘಾತ ಆಗಿದೆ. ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ನಮ್ಮ ಕೈಲಿ ಆಗೋದಿಲ್ಲ. ಮನೋವೈದ್ಯರೇ ಆಗಬೇಕು. ನೀವು ಅವ್ರ ಹತ್ರ ತೋರ್ಸೋದೇ ಒಳ್ಳೇದು. ಮನೋವೈದ್ಯರ? ಡಾಕ್ಟ್ರೇ, ಅವ್ರು ಯಾರು, ಏನು, ಯಾವುದು ಗೊತ್ತಿಲ್ವಲ್ಲ ಡಾಕ್ಟ್ರೆ ನಮಗೆ. ನೀವೇನು ಯೋಚನೆ ಮಾಡಬೇಡಿ. ನನ್ನ ಸ್ನೇಹಿತರು ಡಾಕ್ಟರ್ ಕುಲ್ದೀಪ್ ಅಂತಿದ್ದಾರೆ. ಈ ವಿಚಾರವಾಗೆ ಅವ್ರು ತುಂಬ ಕೆಲಸ ಮಾಡಿದ್ದಾರೆ. ಒಳ್ಳೆ ಡಾಕ್ಟ್ರು. ನಾನು ಅವ್ರಿಗೆ ರೆಫರ್ ಮಾಡ್ತೀನಿ. ನೀವು ಹೋಗಿ ಅವ್ರನ್ನ ಭೇಟಿ ಮಾಡಿದ್ರೆ ಒಳ್ಳೇದು. ಅಲ್ಲ, ಅದು ನೋಡಿ, ಮಾನಸಿಕ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ಏನೇನೋ ಅನ್ಕೊಂಬಿಡ್ತಾರೆ. ಹುಚ್ಚು, ಅದು ಇದು ಅಂತ ತಮ್ಮಕ್ ತಾವೇ ಏನೇನೋ ಭಾವಿಸ್ಕೊಂಬಿಡ್ತಾರೆ. ಅದು ಬಿಟ್ಟು ಬೇರ್ಬೇರೆ ಸಮಸ್ಯೆಗಳಿಗೂ ಪರಿಹಾರ ಇರುತ್ತೆ. ನಾನ್ ಬರ್ದ್ಕೊಡ್ತೀನಿ, ನೀವಲ್ಲೋಗಿ ತೋರ್ಸಿ. ಹಲೋ, ಎಲ್ಲಿದ್ಯಾ ದೇವ್ಕಿ? ಮನೆ ಬೀಗ ಹಾಕಿದೆ. ಕೃಷ್ಣನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅಲ್ಲ ದೇವ್ಕಿ, ಈಗ ಅವನಿರೋ ಪರಿಸ್ಥಿತಿನಲ್ಲಿ ಅವನಿಗೆ ಅಲ್ಲಿಗೆಲ್ಲ ಯಾಕೆ ಕರ್ಕೊಂಡೋಗಿದ್ಯಾ? ಸೀತಾ ಅವ್ರು ಬಂದು ಇವನ್ ಸ್ಥಿತಿ ನೋಡಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ರು. ಅವರು ನಮ್ ಜೊತೆ ಬಂದಿದ್ದಾರೆ. ಆಯ್ತು ಆಯ್ತು. ಈ ಕೃಷ್ಣ ಹೇಗಿದ್ದಾನೆ? ಏನು ಮಾತಾಡ್ತಾ ಇಲ್ಲ, ತುಂಬಾ ಸಪ್ಪಗಿದ್ದಾನೆ. ನೀವು ಸ್ಕೂಲಿಗೆ ಹೋಗಿದ್ರಲ್ಲ, ಏನಂತೆ? ನೋಡು, ಅದನ್ನೆಲ್ಲ ನಾನು ಮನೆಗೆ ಬಂದ್ಮೇಲೆ ಹೇಳ್ತೀನಿ. ಕೃಷ್ಣನ ಡಾಕ್ಟರ್ ಹತ್ರ ಕರ್ಕೊಂಡೋಗ್ಬೇಕು. ಬೇಗ ಮನೆ ಕರ್ಕೊಂಡ್ಬಾ. ಹ್ಞೂ, ನಾವಿವಾಗ್ಲೇ ಹೊರಡ್ತೀವಿ. ಸೀತಾವ್ರೆ, ಸೀತಾವ್ರೆ. ಹಾ, ಬಂದೆ. ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ಮನೆಗ್ ಬಂದಿದಾರಂತೆ. ಸ್ವಲ್ಪ ಬೇಗ ಹೊರಡಣ್ವಾ? ಆಯ್ತು, ನಡಿ. ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯ್ತು. ನೀವು ಹೇಳಿರೋ ಪ್ರಕಾರ ನಿಮ್ಮ ಮಗ ಇದಕ್ಕೂ ಮುಂಚೆ ಎಲ್ಲರ ಥರ ನಾರ್ಮಲ್ ಆಗಿದ್ದ. ಇತ್ತೀಚೆಗಷ್ಟೇ ಅವನು ಹೋಗ್ತಾ ಇದ್ದಾನೆ, ಐ ಮೀನ್ ತೊದಲ್ತಾ ಇದ್ದಾನೆ ಅಲ್ವಾ? ಇಲ್ಲ ಡಾಕ್ಟ್ರೆ, ಇವನು ಮಾತಾಡೋದಕ್ಕೆ ಯಾವತ್ತೂ ಇಷ್ಟೊಂದು ಕಷ್ಟಪಡ್ತಿರ್ಲಿಲ್ಲ. ಮೊದಲು ತುಂಬಾ ಚೆನ್ನಾಗೇ ಮಾತಾಡ್ತಿದ್ದ. ಡಾಕ್ಟ್ರೆ, ಯಾವ ಮಾತ್ರೆ ಔಷಧಿ ಕೊಡ್ತಿರೋ ಕೊಡಿ, ಇವನ್ ಗುಣ ಆಗ್ಬೇಕು. ಇಲ್ಲ, ಇದಕ್ಕೆ ಯಾವುದೇ ರೀತಿ ಔಷಧಿ ಮಾತ್ರೆಗಳು ಬರಲ್ಲ. ಅಂದ್ರೆ ಕೆಲ ಥೆರಪಿಗಳಿವೆ. ಅದರ ಪ್ರಕಾರ ನಾನು ಕೃಷ್ಣನ್ಗೆ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಅದನ್ನು ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನು ಕೃಷ್ಣನ್ ಸ್ವಲ್ಪ ಎಕ್ಸಾಮಿನ್ ಮಾಡಬೇಕು. ನೀವಿಬ್ರು ಸ್ವಲ್ಪ ಆಚೆ ಇರ್ತೀರಾ? ಹಾಯ್, ಏನಿನ್ ಹೆಸರು? ಕೃಷ್ಣ. ಕೃಷ್ಣ, ನೈಸ್ ನೇಮ್. ಬಾ ಬಾ ಬಾ, ಇಲ್ಲಿ ಕೂತ್ಕೋ ಬಾ. ಕಮಾನ್, ಪರವಾಗಿಲ್ಲ ಬಾ. ಎಸ್, ಶಬಾಷ್. ಹೇಯ್, ನೈಸ್ ಶರ್ಟ್, ತುಂಬಾ ಚೆನ್ನಾಗಿದೆ. ಯಾರು ಕೊಡ್ಸಿದ್ರು? ಅಪ್ಪನಾ? ಕಲರ್ ಚೆನ್ನಾಗಿದೆ. ನಿನ್ ಬೆಸ್ಟ್ ಫ್ರೆಂಡ್ ಹೆಸರೇನು? ನಿನ್ ಫ್ರೆಂಡ್ಸ್ ಇದ್ದಾರಾ? ಇಲ್ಲಾಂದ್ರೆ ಇಲ್ಲ ಬಿಡು, ನಾನಿದ್ದೀನಲ್ಲ. ನನ್ನನ್ನು ನೀನ್ ಬೆಸ್ಟ್ ಫ್ರೆಂಡ್ ಮಾಡ್ಕೋತೀಯಾ? ನಿನಗೆ ಯಾವ ಆಟ ಅಂದ್ರೆ ಇಷ್ಟ? ಕ್ರಿಕೆಟ್. ಕ್ರಿಕೆಟ್? ವಾವ್, ನನ್ನ ಫೇವ್ರೆಟ್ ಗೇಮು ಅದೇ. ಹೌದು, ನನ್ನ ಜೊತೆ ಕ್ರಿಕೆಟ್ ಆಡ್ತೀಯಾ? ನಿನ್ ಫೇವ್ರೆಟ್ ಪ್ಲೇಯರ್ ಯಾರು? ವಿರಾಟ್. ಓ, RCB. ಈ ಸಲ ಕಪ್ ನಮ್ದೇ. ಕೃಷ್ಣ, ನಿನ್ಗೆ ಬ್ಯಾಟಿಂಗ್ ಇಷ್ಟನಾ ಬೌಲಿಂಗ್ ಇಷ್ಟನಾ? ಬ್ಯಾಟಿಂಗ್. ಕೃಷ್ಣನ್ಗೆ ಏನೂ ಆಗಿಲ್ಲ. ಅವನಿಗೆ ನ್ಯೂರೋಕೆಮಿಕಲ್ ಅನ್ನೋ ಸಮಸ್ಯೆ ಆಗಿದೆ. ಅದಕ್ಕೆ ಅವನು ಹೋಗ್ತಾ ಇದ್ದಾನೆ. ಸರಿ ಹೋಗ್ತಾನೆ ಬಿಡಿ.
ನಾನು ಆಗಲೇ ಹೇಳಿದ್ನಲ್ಲ, ಇದಕ್ಕೆ ಕೆಲ ಥೆರಪಿಗಳು ಮಾಡಬೇಕು. ಅದಕ್ಕೆ ವಾಸು ಅವರೇ, ನೀವು ಕೃಷ್ಣನ್ನ ನನ್ನ ಹತ್ರ ಡೈಲಿ ಕರ್ಕೊಂಡು ಬರಬೇಕು. ಡಾಕ್ಟ್ರೇ, ನಾನು ಕೃಷ್ಣನ್ನ ಕ್ಲೋಸಾಗಿ ಸ್ಟಡಿ ಮಾಡಬೇಕಾಗತ್ತೆ. ಅವನು ಹೇಗೆ ಎತ್ತ ಏನು ಅಂತ. ಯಾಕೆಂತ ಹೇಳಿದ್ರೆ ಮಕ್ಕಳ ಮೇಲೆ ಹಿಪ್ನಾಟಿಸಮ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲ ಟ್ರೀಟ್ಮೆಂಟ್ ಮಾಡೋದು ಅನಿವಾರ್ಯ. ಹಾಗಾಗಿ ಹೇಳ್ತಾ ಇದ್ದೀನಿ. ಆಯ್ತು ಡಾಕ್ಟ್ರೇ. ಅವನು ಫಾಸ್ಟಾಗಿ ಮಾತಾಡಬೇಕಾದ್ರೆ ಸ್ವಲ್ಪ ಹೋಗ್ತಾನೆ, ನಿಧಾನವಾಗಿ ಮಾತಾಡೋಕೆ ಹೇಳಿ. ಆಮೇಲೆ ಯಾವುದೋ ಒಂದು ಪದನ ಉಚ್ಚಾರಣೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ನಿಧಾನವಾಗಿ ಮಾತಾಡೋಕೆ ಹೇಳಿ. ಹಾಂ, ಇನ್ನೊಂದು ವಿಷಯ, ಯಾವುದೇ ರೀತಿ ಒತ್ತಡ ಮಾತ್ರ ಹೇರೋಕೆ ಹೋಗ್ಬೇಡಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲಮ್ಮ. ತಿಂಡಿ ತರ್ಲಾ? ಕೃಷ್ಣನ್ ತಿಂಡಿ ಆಯ್ತಾ? ಹಾ, ಅವನು ಅವಾಗ್ಲೇ ತಿಂದ. ಎಲ್ಲಿದ್ದಾನ ಅವನು? ಅವನು ರೂಮಲ್ಲಿದ್ದಾನ್ರಿ. ರೂಮಲ್ಲಿದ್ರೆ ಹೇಗೆ? ಹೊರಗಡೆ ಬರಬಾರ್ದಾ? ಒಬ್ಬನೇ ಇದ್ರೆ ತಲೆನಲ್ಲಿ ಅದೇ ಸುತ್ತುತ್ತಾ ಇರುತ್ತೆ. ಹೌದು ರೀ, ನಾನು ಕರ್ದೆ, ಆದ್ರೆ ಅವನು ಬರಲ್ಲ ಅಂದ್ಬಿಟ್ಟ. ನನ್ಗೆ ಯಾಕೋ ಅವನು ಹೀಗೆ ಯಾರ ಜೊತೆನೂ ಬೇರಿದೆ ಒಬ್ನೇ ಒಂಟಿಯಾಗಿದ್ರೆ ಇನ್ನೂ ಕುಗ್ಗೋಗ್ತಾನೆ ಅಂತ ಅನ್ನಿಸ್ತಾ ಇದೆ ರೀ. ನನಗೂ ಅದೇ ಯೋಚನೆ ಆಗಿದೆ. ಅವನಿಗೆ ಸ್ಕೂಲಿಗೆ ಕಳಿಸಿದ್ರೆ ಹೇಗೆ? ಮೇಡಮ್, ಕೃಷ್ಣ ಸ್ಕೂಲಿಗೆ ಬಂದು 15 ದಿವಸ ಆಯಿತು. ಈಗ ಮೈಂಡ್ಸೆಟ್ ಪರವಾಗಿಲ್ಲ, ತಕ್ಕಮಟ್ಟಿಗೆ ಮಾತಾಡ್ತಾ ಇದ್ದಾನೆ. ಅಟ್ಲೀಸ್ಟ್ ಬದಲಾವಣೆ ಇರಲಿ ಅಂತ ಸ್ಕೂಲಿಗೆ ಕರ್ಕೊಂಡು ಬಂದೆ. ಸ್ನೇಹಿತರಿಂದ ಯಾವುದೇ ಥರ ತೊಂದರೆ ಆಗದಿರೋ ಥರ ನೀವೇ ಕಾಳಜಿ ವಹಿಸ್ಬೇಕು ಪ್ಲೀಸ್. ನೀವೇನು ಯೋಚನೆ ಮಾಡಬೇಡಿ ಸರ್. ಕೃಷ್ಣ ನನ್ನ ಪ್ರೀತಿಯ ಸ್ಟೂಡೆಂಟ್. ಅವನ ಜವಾಬ್ದಾರಿ ನನಗೆ ಬಿಟ್ಬಿಡಿ. ಎಲ್ಲಿದ್ದಾನೆ? ಕರ್ಕೊಂಡು ಬಂದಿದ್ದೀರಾ? ಹೌದು. ಕೃಷ್ಣ, ಬಾಪ. ಬಾ ಕೃಷ್ಣ. ಕೃಷ್ಣ, ಆರಾಮಾಗಿದ್ಯಾ? ನೀವೇನು ಯೋಚನೆ ಮಾಡಬೇಡಿ ಸರ್. ಕೃಷ್ಣನ್ ಜವಾಬ್ದಾರಿ ನನಗೆ ಬಿಡಿ. ನೀವಿನ್ ಹೊರಡಿ. ಸರಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಂಜೆ ಬಂದು ನಾನು ಕರ್ಕೊಂಡು ಹೋಗ್ತೀನಿ. ಹುಷಾರು ಕೃಷ್ಣ. ಕ್ಲಾಸ್ ಸೈಲೆನ್ಸ್. ತುಂಬಾ ದಿನ ಆದ್ಮೇಲೆ ಕೃಷ್ಣ ಸ್ಕೂಲಿಗೆ ಬಂದಿದ್ದಾನೆ. ಅವನ ಜೊತೆ ಎಲ್ರೂ ಚೆನ್ನಾಗಿ ಮಾತಾಡ್ಬೇಕು, ಚೆನ್ನಾಗಿರ್ಬೇಕು. ಹೋಗು ಕೃಷ್ಣ, ಕೂತ್ಕೋ. ಈಗ ಒಬ್ಬೊಬ್ರಾಗಿ ಪಾಠ ಓದ್ಬೇಕು. ದಿವ್ಯಾ, ನೀನ್ ಪಾಠ ಓದಮ್ಮ. ರಾಣಿಯೇ, ಸೇವಕಿಯೊಬ್ಬಳಿಗೆ ಈ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ. ಕೂತ್ಕೊಮ್ಮ. ನೀನೋದು ಪುಟ. ಒಂದು ದಿನ ರಾಜ ಓಡಲಾಗದಲ್ಲಿದ್ದಾಗ ಅವನ ಮಂತ್ರಿ ಸೂರಜ್. ಅಂದು ಸಹ ಹುಡುಗಿಯರು ಮರದ ಕೆಳಗಡೆ ಕುಳಿತುಕೊಂಡು ಒಂದು ಹುಡುಗಿಯ ಮೇಲೆ ಅವರು ಹೇಳಿದ ಹಾಗೆ ನೀರನ್ನು ಹಾಕಿ ಉಗುರು. ಗುಡ್. ಕೃಷ್ಣ, 4ನೇ ಪೇಜಲ್ಲಿರೋ ಪಾಠನ ಓದು. ಒಂದು ನಲ್ಲಿ ಸೈಲೆನ್ಸ್. ಎಲ್ಲ ಸಾರಿ ಕೇಳಿ. ಸಾರಿ ಕೃಷ್ಣ. ನೋಡು ಎಷ್ಟು ಮೆರಿತಿದ. ಈಗ ನೋಡು, ಅವಾಗ ನೀನೀಗ ಹೊಡೆದಿದ್ದ ತಾನೇ? ಹೊಡೆದಿದ್ದ. ಬರಲ್ವೇನೋ ಬಾಲಕ್ಕೆ. ಮಾತಾಡೋ, ಏನು ಮಾತಾಡಕ್ಕೆ ಬರಲ್ಲ. ಮಾತಾಡೋ ಮಾತಾಡೋ. ನಿಕ್ಕಿತ ಬಾಲ್ ಹಾಕು. ಬಾರೋ ಬಾರೋ ಬಾರೋ. ಅವಾಗೆಲ್ಲ ಎಷ್ಟು ತೀಟೆ ಮಾಡ್ತಾ ಹಂಗೆ ಆಗ್ಬೇಕು ನಿನ್ಗೆ.
ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ. ಇಂಡಿಪೆಂಡೆನ್ಸ್ ಡೇ ದಿನ ಯಾರ್ಯಾರು ಯಾವ್ಯಾವ ಆಕ್ಟಿವಿಟೀಸ್ ಮಾಡ್ತೀರಾ ಅಂತ ಹೆಸರು ಕೊಡ್ಬೋದು. ಕೃಷ್ಣ, ಕೃಷ್ಣ, ಯಾಕಪ್ಪ ಅಳ್ತಾ ಇದ್ಯಾ? ಸ್ಕೂಲ್ಗೆ ಹೋಗಲ್ಲ. ಯಾಕೋ ಹಾಗಂತ ಇದ್ಯಾ? ಏನಾಯ್ತು? ನಾವು ಹೋಗಲ್ಲ ಅಂದ್ರೆ ಹೋಗಲ್ಲ. ಯಾಕಪ್ಪ ಹಠ ಮಾಡ್ತಿದ್ಯಾ? ಸ್ಕೂಲಿಗೆ ಹೋಗಲ್ಲ ಅನ್ನೋದಕ್ಕೆ ಏನಾದ್ರೂ ಕಾರಣ ಬೇಕಲ್ವಾ? ಸ್ಕೂಲಲ್ಲಿ ಎಲ್ಲರೂ ಅಣ್ಗಿಸ್ತಾರೆ, ನಗ್ತಾರೆ, ಅದಕ್ಕೆ ನಾನು ಸ್ಕೂಲ್ಗೆ ಹೋಗಲ್ಲ. ಕೃಷ್ಣ, ಕೃಷ್ಣ, ಕೃಷ್ಣ. ರೀ, ಕೃಷ್ಣ ಅಳ್ತಾ ಇದ್ದಾನ್ರಿ. ಯಾಕೆ? ಅವನು ಸ್ಕೂಲಲ್ಲಿ ಉಗ್ತಾನೆ ಅಂತ ಎಲ್ರೂ ಆಡ್ಕೋತಾ ಇದಾರಂತೆ. ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ ಅಂತ ಅಳ್ತಾ ಇದ್ದಾನೆ. ಸರಿ, ನಾ ಮಾತಾಡ್ತೀನಿ ಬಿಡು. ಕೃಷ್ಣ, ಕೃಷ್ಣ ನೋಡು, ಎಷ್ಟೇ ಆಡ್ಕೊಂಡ್ರು, ಎಷ್ಟೇ ರೇಗ್ಸಿದ್ರು ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೋಬಾರ್ದಪ್ಪ. ನಿನ್ ಗಮನ ಏನಿದ್ರು ಓದೋದು ಮತ್ತೆ ನೀನ್ ಸರಿಯಾಗೋದ್ರ ಬಗ್ಗೆ ಇರಬೇಕು. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ. ನೀನ್ ಬೇಗ ಸರಿ ಹೋಗ್ತೀಯ ಅಂತ ಡಾಕ್ಟ್ರು ಹೇಳಿದಾರಲ್ವಾ. ನೋಡು, ನೀನು ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಮನೇಲಿ ಒಬ್ನೇ ಇರ್ಬೇಕಾಗತ್ತೆ. ನೀನು ಒಬ್ನೇ ಇದ್ರೆ ನಿನಗೂ ತಲೆ ಕೆಡುತ್ತೆ ಕಂದ. ಹಾಗೆಲ್ಲ ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ಬಾರ್ದು. ಏನಪ್ಪ? ನಂಗೆ ಸ್ಕೂಲ್ ಬೇಡ, ನಾನು ಹೋಗಲ್ಲ. ಕಂದ, ಹಾಗೆಲ್ಲ ಹೇಳ್ಬಾರ್ದು ಕಣಪ್ಪ. ನೋಡು, ನೀನ್ ಎಷ್ಟು ಒಳ್ಳೆ ಸ್ಟೂಡೆಂಟ್ ಅಲ್ವಾ, ಎಷ್ಟು ಒಳ್ಳೆ ಮಾರ್ಕ್ಸ್ ತೆಗಿತಾ ಇದ್ದೆ ಅಲ್ವಾ. ಹೌದು ಕಣೋ, ಅಷ್ಟು ಚೆನ್ನಾಗಿ ಓದೋ ಹುಡುಗ ಸ್ಕೂಲಿಗೆ ಹೋಗಲ್ಲ ಅಂದ್ರೆ ಹೇಗಪ್ಪ? ಅವರೆಲ್ಲ ನಂಗೆ ಆಡ್ಕೊಂಡ್ರೆ ಬೇಜಾರಾಗಲ್ವಾ? ಅಳು ಬರಲ್ವಾ? ನೋಡು ಕೃಷ್ಣ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಸ್ವಲ್ಪ ಆರಾಮ ಅನ್ಸತ್ತೆ. ಹೋಗು ಕಂದ. ನಮ್ಮ ಮಗ ಹೀಗಾಗ್ಬಿಟ್ನಲ್ರಿ. ಈ ಉಗ್ಗಿನಿಂದ ಅವನ್ ಎಲ್ಲದ್ರಲ್ಲೂ ಎಲ್ಲಿ ಹಿಂದೆ ಉಳಿದ್ಬಿಡ್ತಾನೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ರೀ. ದೇವ್ಕಿ, ನಾವು ದೊಡ್ಡವರು, ಅವನಿಗೆ ಧೈರ್ಯ ಹೇಳೋದ್ ಬಿಟ್ಟು ನಾವು ಅಳ್ತಾ ಕೂತ್ಕೊಂಡ್ರೆ ಅವನು ಹೋಗ್ಬಿಡ್ತಾನೆ. ನೀನೇನು ಯೋಚನೆ ಮಾಡಬೇಡ. ನಾನು ಡಾಕ್ಟರ್ ಕುಲ್ದೀಪ್ ಹತ್ರ ಮಾತಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ನಮ್ಮ ಮಗ ಸರಿ ಹೋಗ್ತಾನಲ್ವಾ? ಸರಿ ಹೋಗ್ತಾನೆ. ಔಳರ್ ಅರಳಿದ ಲಲಕದೋಳದಲ್ಲಿ ಇವಳರ್ ಅರಳಿದಳು. ಔಳರ್ ಅರಳಿದ ಲಳಕದೊಡದಲ್ಲಿ ಲಳಕದೊಡದಲ್ಲಿ ಕೃಷ್ಣ, ನಾನೇನು ಹೇಳ್ತೀನೋ ಅದನ್ನು ಹಾಗೆ ಹೇಳಕ್ ಪ್ರಯತ್ನ ಪಡು, ಆಯ್ತಾ? ಈಗ ಬ್ರೀತ್ ಇನ್,
ಬ್ರೀತ್ ಔಟ್. ಮಾಡು. ಆಯ್ತು. ಜಾಸ್ತಿ ಫೋರ್ಸ್ ಮಾಡು. ನಾನು ಇನ್ನೊಂದು ಹೇಳ್ಕೊಡ್ತೀನಿ, ಅದನ್ನೇ ಹೇಳೋಕೆ ಪ್ರಯತ್ನ ಪಡು. ಆಯ್ತಾ? ನೋಡೋಣ, ಟ್ರೈ ಮಾಡೋಣ. ಎಸ್. ಹಾಗೆ ಬರ್ತದೆ. ಬಟ್ ಇದನ್ನ ನೀನು ಆಗ ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಟ್ರೈ ಮಾಡಿ, ಬರುತ್ತೆ. ಆಯ್ತಾ? ಇನ್ನೊಂದು ಟ್ರೈ ಮಾಡೋಣ. ಆಯ್ತಾ? ಇಲ್ಲಿ ನೋಡಿಲ್ಲಿ, ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್, ಗುಡ್ ಬ್ಲಡ್, ಬ್ಯಾಡ್ ಬ್ಲಡ್. ಕೂತ್ಕೋ ಕೃಷ್ಣ, ತಲೆ ಕೆಡಿಸ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಅಳು ನಿಲ್ಸು, ಎಲ್ಲ ಸರಿ ಹೋಗುತ್ತೆ. ಹೋಗು, ಆಟ ಆಡ್ಕೋ, ಹೋಗು. ಮೇಡಮ್ ಇರಿ, ಅಳ್ಳಿ, ಹತ್ರ ಮನ್ಸು ಹಗರಾಗುತ್ತೆ. ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ದಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ. ಆದರೆ ಕೃಷ್ಣ ವಿಚಾರದಲ್ಲಿ ಅವನು ಎಷ್ಟು ತಪ್ಪು ಮಾತಾಡ್ತಿದ್ದಾನೆ, ತೋಲ್ತಾ ಇದ್ದಾನೆ, ಅದನ್ನು ಬಿಟ್ಟು ಅವನು ಯಾವುದನ್ನು ಸ್ಪಷ್ಟವಾಗಿ ಮಾತಾಡ್ತಿದ್ದಾನೆ ಅದನ್ನು ಕೊಂಡಾಡಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಹೀಗಿರೋ ಮನಸ್ಥಿತಿಯಲ್ಲಿ ಅವನು ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಾನೆ. ನಾವು ಮತ್ತೆ ಅವನಲ್ಲಿ ಆ ಕಾನ್ಫಿಡೆನ್ಸ್ ತಗೋದ್ರೆ ಎಲ್ಲ ಸರಿ ಹೋಗುತ್ತೆ. ಖಂಡಿತ ಪ್ರಯತ್ನ ಪಡ್ತೀನಿ ಡಾಕ್ಟ್ರೆ. ಗುಡ್. ನಾನು ನನ್ನ ಟ್ರೀಟ್ಮೆಂಟ್ ಕೊಡ್ತೀನಿ, ಎಲ್ಲ ಒಳ್ಳೆದಾಗುತ್ತೆ. ಡೋಂಟ್ ವರಿ. ಯಾಕಮ್ಮ, ಏನಾಯ್ತು? ಯಾಕೆ ಹೀಗೆ ಅಳ್ತಾ ಇದೀಯಾ? ಇಲ್ಲ ಸ್ವಾಮಿ, ನನ್ನ ಮಗ ಎಷ್ಟು ಚುರುಕಾಗಿದ್ದ, ಒಳ್ಳೆ ಪಾದರಸ ತರ ಓಡಾಡ್ತಾ ಇದ್ದ, ಚಟಪಟ ಅಂತ ಮಾತಾಡ್ತಾ ಇದ್ದ, ಹಿಡಿಯೋಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಾಗಿಲ್ಲ ಸ್ವಾಮಿಗಳೇ. ಏನಾಯ್ತೀಗ? ಇದ್ದಕ್ಕಿದ್ದಾಗೆ ಏನಾಯ್ತು ಅಂತ ಗೊತ್ತಿಲ್ಲ. ಅವನ್ ಮೊದ್ಲಿನ ತರ ಮಾತಾಡ್ತಾನೆ ಇಲ್ಲ, ಯಾರನ್ನ ನೋಡಿದ್ರು ಹೆದರ್ಕೊತಾನೆ, ಮಾತು ಕತೆ ಏನೂ ಇಲ್ಲ, ತುಂಬಾ ಮಂಕಾಗ್ಬಿಟ್ಟಿದ್ದಾನೆ ಸ್ವಾಮಿ. ಡಾಕ್ಟರ್ ತೋರಿಸ್ಲಿಲ್ವೇನಮ್ಮ? ತೋರ್ಸಿದ್ವಿ ಸ್ವಾಮಿ, ಆದ್ರೆ ಡಾಕ್ಟ್ರು ಏನೇನೋ ಹೇಳ್ತಾರೆ. ಅವ್ರೇನೋ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ, ಅವ್ನಿಗೇನೋ ಆಗದೆ ಅವ್ನ್ ಮೊದ್ಲಿನ ತರ ಆಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದೀನಿ ಸ್ವಾಮಿ. ನೋಡಮ್ಮ, ಅವತ್ ಬಂದು ನನ್ನ ಮಗ ಹಾಗೆ ಮಾತಾಡ್ತಾನೆ, ಹೇಗೆ ಮಾತಾಡ್ತಾನೆ ಅಂತ ಹೇಳ್ತಾ ಇದ್ದೆ. ಇವತ್ತು ಬಂದು ನನ್ನ ಮಗ ಮಾತೇ ಆಡಲ್ಲ ಅಂತ ಹೇಳ್ತಾ ಇದೀಯ. ಇದೆಲ್ಲ ದೈವಲೇ ಇದೆ ಕಣಪ್ಪ. ಕಷ್ಟ ಕೊಟ್ಟಿರೋ ದೇವರು ಪರಿಹಾರನೂ ಕೊಡ್ತಾನೆ. ಆ ತಾಯಿನ ನಂಬು, ನಿನ್ನ ಮಗ ಮುಂಚಿನಾಗೆ ಸರಿ ಹೋಗ್ತಾನೆ. ಒಳ್ಳೇದಾಗುತ್ತೆ.
ಒಳ್ಳೇದಾಗತ್ತೆ. ಹೆದರಬೇಡಮ್ಮ, ಹೋಗ್ಬಾ. ಹಾಂ. ತಾಯಿ ಜಲಗಿರಮ್ಮ, ಅಟ್ಟಿಲಕ್ಕಮ್ಮ, ನನ್ನ ಮಗ ಸರಿ ಹೋದ್ರೆ ನನಗಷ್ಟೇ ಸಾಕು. ನೀನು ಸರಿ ಹೋಗ್ಬೇಕು ತಾನೆ. ಹೌದು, ನಾನು ನಿನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ? ಫ್ರೆಂಡ್ ಅಂದಮೇಲೆ ಎಲ್ಲ ಶೇರ್ ಮಾಡ್ಕೋಬೇಕಪ್ಪ. ಅದಕ್ಕೆ ಕೇಳ್ತಾ ಇದ್ದೀನಿ, ನಿನಗೆ ಯಾವಾಗಿಂದ ಹೀಗಾಯಿತು, ಯಾಕೆ ನೀನು ತೊದ್ದೋಕೆ ಶುರು ಮಾಡ್ಕೊಂಡೆ, ಯಾಕೆ ಹೀಗಾಯಿತು ಅಂತ ನನ್ನ ಹತ್ರ ಹೇಳು ಫ್ರೆಂಡ್. ಅದು ಏನಾಯ್ತು ಅಂದ್ರೆ ಅವತ್ತು ನಾನು ನಿನ್ ಜೊತೆ ಆಟ ಆಡೋದಿಲ್ಲ, ನೀನು ಆಟಕ್ಕೂ ಸೇರ್ಸ್ಕೊಳ್ಳೋದಿಲ್ಲ. ಹೌದು, ಸೇರ್ಸ್ಕೊಳ್ಳಲ್ಲ. ಏ ಆಯ್ತು ಹೋಗಲ್ಲ. ನೀನ್ ಒಬ್ಬನ ಹತ್ರ ಆಟ ಆಡೋದು, ಬೇರೆಯವ್ರ ಹತ್ರ ಆಟ ಆಡ್ಕೋತೀನಿ. ಅಣ್ಣ ಏನೋ ನಾನು ಬರ್ಲ ಆಟ ಆಡಕ್ಕೆ. ಹೋಯ್ ಬಾಲ್ ತಗೊಂಬಾರ. ಬೆಳಿಗ್ಗೆ 6:00 ಬರ್ತಂತೆ ಮಣ್ಣು ಮಾಡಾಯ್ತು. ವಾಸನ ದಿವಸ ಬಿಡಲ್ಲಪ್ಪ. ಏಯ್ ಯಾರ ನೀನು? ಅದು ಬಾಲ್ ಬಿದ್ದಿತ್ತು. ಬಾಲ? ಏಯ್ ಇಷ್ಟೊತ್ತಲ್ಲಿ ಯಾಕೋ ಬರ್ತೀಯ ನೀನು? ಅಮಾಸೆ ಅಂತ ಗೊತ್ತಿಲ್ಲ ನಿನ್ಗೆ? ಅವನ ಬೆಳಿಗ್ಗೆ ಸತ್ತಿದಾನೆ ಅಂತ ನಾನೇ ಎದುರ್ಕೊಂಡು ಗುಂಡಿ ತೋಡ್ತಾ ಇದ್ದೀನಿ. ಬಾಲ್ ಹುಡ್ಕೊಂಡ್ ಬಂದಾನೆ. ಸಂಜೆ ಆದ್ಮೇಲೆ ದೌಳೆಲ್ಲ ಸೇರ್ಕೊಂಡು ಕುತ್ತಿಗೆ ಈಜಿ ಬಿಟ್ಟು ಗುಂಡಿ ಒಳಗೆ ಅಮ್ಕೊಂಡ್ಬಿಡ್ತವೆ. ಹೋಗಾಚೆ ಹೋಗ ಬೇಗ. ಬಿಡ್ತದೆ. ಏಯ್ ಹೋಗ್ ಬಾಲ್ ತಗೊಂಬಾರ. ನೀವ್ ತಾನೇ ಫೀಲ್ಡಿಂಗ್ ಮಾಡ್ತಿರೋದ್, ನೀವ್ ತರಬೇಕು. ಕೊಡು, ಹೋಗ ಹೋಗ. ಮುಖ ಏನ್ ನೋಡ್ತೀಯ? ಹೋಗ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ನೋಡ್ಕೊಂಬೋಗ್. ಅವನೇ ಬಂದಲ್ಲ ಅಲ್ಲಿ. ಎಲ್ಲ ಬಾಲು? ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ನಂಗ್ ನನ್ ಬಾಲ್ ಬೇಕು. ಕೇಳಿಸ್ತಾ? ಹೋಗ್ ಬಾಲ್ ತಗೊಂಬ. ಬಾಲ್ ತಗೊಂಬರ್ಲಿಲ್ಲ ಅಂದ್ರೆ ಬ್ಯಾಗ್ ಕೊಡಲ್ಲ. ಹೋಗ ನಿನ್ ಬ್ಯಾಗ್ ತಗೊಂಬ. ನೋಡ್ದ ಅಳ್ಸವನು, ನೀನೇನೋ ಬಾಲ್ ತಗೊಂಬಂದ್ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ನಿನ್ನ. ತಗೊಂಬ, ಹೋಗ ಹೋಗ. ಮುಖ ಏನ್ ನೋಡ್ತೀಯ? ಹೋಗ. ಬಾಲ್ ತಗೊಂಬರೋರ್ಗು ಬ್ಯಾಗ್ ಕೊಡೋದ್ ಬೇಡ. ನನ್ ಬಾಲ್ ಬೇಕು, ಇಲ್ಲ ನಮ್ಮ ಮನೆಗೆ ಹೋಗಲ್ಲ. ಅಳ್ಬೇಡ, ಸುಮ್ಮನಿರಲಿ. ಅವ್ನು ಬಾಲ್ ತಗೊಂಬಂದ್ಮೇಲೆ ನಿಮ್ಮ ಮನೆಗೆ ಕೊಟ್ಟು ಕಳಿಸ್ತೀನಿ. ಕರ್ಕೊಂಡೋಗ ಮನೆಗೆ. ಎಲ್ಗೋದ ಇವನು? ಕಾಣಿಸ್ತಿಲ್ವಲ್ಲ. ಹೆದರ್ಕೊಂಡು ಹೋಗಿರ್ಬೇಕು. ಮೋಸ್ಟ್ಲಿ ಅವ್ನು ಎದ್ರುಕೊಂಡು ನೋಡೋಗಿರ್ಬೇಕು. ಎಲ್ಲೋಗ್ತಾನೆ? ಬಾ, ಸಿಗ್ತಾನೆ. ಬ್ಯಾಗು ನನ್ನ ಹತ್ರನೇ ಇದೆ, ಸ್ಕೂಲು ಗೊತ್ತು. ನಡಿ. ಎಲ್ಲ ಬಾಲು? ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಸಿಗ್ಲಿಲ್ಲ? ನನ್ ಬ್ಯಾಗ್ ಎಲ್ಲಿ? ಬ್ಯಾಗ್ ಇರೋ ಕಡೆ ಇದೆ, ಮೊದ್ಲೋಗಿ ಬಾಲ್ ಹುಡ್ಕೊಂಬ. ಬಾಲ್ ತೊಗೊಂಬರ್ದೆ ಹೆಂಗಾಚೆ ಹೋಗ್ತೀಯ ನಾನು ನೋಡ್ತೀನಿ. ಅಷ್ಟೇ. ಆಮೇಲೆ ಬಾಲ್ ಕೊಡ್ಲಿ ಅಂದ್ರೆ ರಾತ್ರಿ ಎಲ್ಲ ಅಳ್ತಾನೆ ಇರ್ತಾನೆ. ಕೇಳಿಸ್ಕೊಂಡ? ಹೋಗಿ ಹುಡ್ಕೊಂಬ, ಇಲ್ಲೇ ಆಚೆನೇ ಇರ್ತೀವಿ. ಏನು ಯೋಚನೆ ಮಾಡ್ತಿದ್ದೀವಿ? ಹೋಗ.
ಓ ಇಷ್ಟನ ಆಗಿದ್ದು, ಇದಕ್ಕೆಲ್ಲ ಹೆದರ್ಕೊಂಡ್ರೆ ಹೆಂಗೆ? ಬಾ ನನ್ನ ಜೊತೆ. ಎಲ್ಲಿಗೆ ಫ್ರೆಂಡ್? ಫ್ರೆಂಡ್ ಕರಿತಿರ್ಬೇಕಾದ್ರೆ ಎಲ್ಲಿಗೆ ಎತ್ತ ಏನು ಅಂತ ಕೇಳಬಾರ್ದು, ಸುಮ್ಮನೆ ಬರ್ತಾ ಇರ್ಬೇಕು ಅಷ್ಟೇ. ಬಾ. ಅಲ್ಲ ಫ್ರೆಂಡ್, ಆಲ್ರೆಡಿ 5:30 ಆಗಿದೆ, ಕತ್ಲಾಗುತ್ತೆ, ನಾ ಮನೆಗೆ ಹೋಗ್ಬೇಕು. ಅಯ್ಯೋ ಕತ್ಲೆ ಆಯ್ತು ಅಂದ್ರೆ ಏನಂತೆ, ನಾನಿದ್ದೀನಲ್ಲ ನಿನ್ನ ಜೊತೆ, ಏನೂ ಆಗಲ್ಲ. ಬಾ ಬಾ ಬಾರ ನೀನು. ಅಯ್ಯೋ ಅದೇ ನಿಮ್ಮ ಮಗನಿಗೆ ಯಾಕೆ ಹೀಗಾಯ್ತು ಅನ್ನೋದು ಗೊತ್ತಾಗಿದೆ. ಇನ್ನು ಉಳಿದಿರೋದು ಟ್ರೀಟ್ಮೆಂಟ್ ಮಾತ್ರ. ಅದಕ್ಕೆ ನಾನು ಅವನ್ನ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಅದನ್ನು ತಿಳಿಸೋಣ ಅಂತ ನಾನು ನಿಮಗೆ ಫೋನ್ ಮಾಡಿದೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಡಾಕ್ಟ್ರೆ? ಯಾವ ಆಸ್ಪತ್ರೆ? ಅಂಥದ್ದೇನಾಗಿದೆ ಅವನಿಗೆ? ಇಲ್ಲ ಏನಾಗಲಿಲ್ಲ, ಗಾಬರಿ ಪಡುವಂಥದ್ದೇನೂ ಇಲ್ಲ. ನಾನೇ ನಿಮ್ಮ ಮನೆಗೆ ಬಂದು ಎಲ್ಲ ವಿವರವಾಗಿ ಹೇಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಮಗು ಹುಷಾರು. ಆಯಿತು. ಹೋಗೋಣ. ಎಸ್ ಫ್ರೆಂಡ್, ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ನಾವ ಒಳ್ಳೆ ಆಟಾಡೋ ಜಾಗ. ಫ್ರೆಂಡ್ ಬೇಡ, ಫ್ರೆಂಡ್ ಬಾ ಬಾ, ಏನು ಬೇಡ ಫ್ರೆಂಡ್, ಬಾ, ನಾನಿದ್ದೀನಿ. ಬಾ, ಭಯ ಆಗ್ತಾ ಇದೆ ಫ್ರೆಂಡ್. ಗಾಬರಿ ಪಡ್ಬೇಡ, ಏನೂ ಆಗಲ್ಲ, ನಾನಿದ್ದೀನಲ್ಲ. ಯಾಕೆ ಹೆದರ್ಕೋತಾ ಇದೆಯಾ? ಇದು ಸ್ಮಶಾನ ಕಣೋ, ನಿನಗೇನು ಆಗಲ್ಲ, ಸುಮ್ಮನೆ ಹೆದರ್ಕೋತಾ ಇದೆ. ನೋಡಿ ನಾನಿದ್ದೀನಿ ತಾನೆ ನಿನ್ನ ಜೊತೆ, ಯಾಕೆ ಹೆದರ್ಕೋತಾ ಇದೆಯಾ? ಬಾ, ಏನೂ ಆಗಲ್ಲ. ಬಾ. ತುಂಬಾ ಭಯ ಆಗ್ತಿದೆ ಫ್ರೆಂಡ್. ಕೃಷ್ಣ ಕೃಷ್ಣ ಕೃಷ್ಣ, ನೋಡಿಲಿ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಹಾಂ, ಹಾಗಾದರೆ ನೀನು ಭಯ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾ ನನ್ನ ಜೊತೆ, ಬಾ ಬಾ, ನಾನಿದ್ದೀನಲ್ಲ, ಧೈರ್ಯವಾಗಿರು, ಏನೂ ಆಗಲ್ಲ ಅಂತ ಹೇಳಿದ್ದೀನಲ್ಲ. ಬಾ 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 ಬಾ. ಯಾರು ನೀವು? ಇಲ್ಲೇನು ಮಾಡ್ತಾ ಇದ್ರಿ ಇಷ್ಟೊತ್ತಲ್ಲಿ? ಇವನ ಅವತ್ತು ಅಮಾವಾಸ್ಯೆ ದಿನ ಇಲ್ಲಿ ಬರಬಾರ್ದಂತ ಬೈದು ಕಳಿಸ್ಲಿಲ್ಲ, ಮತ್ತೆ ಇವನು ಬೇರೆ ಕರ್ಕೊಂಡ್ ಬಂದಿದ್ಯಾ? ಯಾರೋ ಇವರು? ಹೇಯ್ ಸುಮ್ಮನೆ ರೇ, ನಾನು ಕಂಡಿದ್ದೀನಿ, ಇದು ಸ್ಮಶಾನ ಅಂತ ನನಗೂ ಗೊತ್ತು. ಸ್ಮಶಾನಕ್ಕೆ ಬಂದವ್ರನ್ನೆಲ್ಲ ಹೀಗೇನು ಹೆದರ್ಸೋದು ನೀನು? ನೀನು ಮಾಡಿದ ಕೆಲಸಕ್ಕೆ ದೆವ್ವ ಭೂತ ಅಂತ ಅವತ್ತು ಹೇಳಿದ್ಯಾ, ಅದರಿಂದ ಈ ಮಗುಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತದೆ ನಿನಗೆ? ಏನೋ ಪಾಪ ಚಿಕ್ಕ ಮಕ್ಕಳು ಏನು ಅಪ್ಪಿತಪ್ಪಿ ಬಂದರೆ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ಬೇಕು, ಅದನ್ನು ಬಿಟ್ಟು ಅವ್ರನ್ನ ಹೆದರ್ಸ್ಬಿಟ್ಟು ಕಳಿಸ್ತೇ ನೀನು. ನೋಡು, ಇನ್ನು ಮುಂದೆ ಆದರೂ ಯಾರಾದರೂ ಚಿಕ್ಕ ಮಕ್ಕಳು ಈ ರೀತಿ ಬಂದರೆ ಅವ್ರಿಗೆ ಸಮಾಧಾನವಾಗಿ ಹೇಳಿ ಕಳಿಸೋದನ್ನು ಕಲ್ತ್ಕೋ. ಇಲ್ಲ ಅಂದರೆ ಹೇಯ್ ಕುಡ್ದು ಬಂದಿದ್ಯಾ? ನಾನು ಯಾರಂತ ಗೊತ್ತಾ ನಿನಗೆ? ಮಾಡ್ಲಾ ಫೋನ್ ಪೊಲೀಸರಿಗೆ? ಹೋಗ್ಬೇಕಾ ಒಳಗಡೆ? ಓಯ್ ಓಯ್ ಫ್ರೆಂಡ್ ಬೇಡ ಫ್ರೆಂಡ್. ಯಾಕೋ ಹೆದರ್ಕೋಬೇಡ, ನಾನು ಇದೀನಲ್ವಾ. ನೀನು ಯಾವುದಕ್ಕೂ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನನ್ನ ಜೊತೆ ಬಾ, ನಾನಿದ್ದೀನಿ. ಬಾ ನನ್ನ ಜೊತೆ ಬಾ, ನಾನಿದ್ದೀನಿ. ಬಾ 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 ಬಾ. ಫ್ರೆಂಡ್ ನಾನು ಇಲ್ಲಿ ಬರಲ್ಲ ಫ್ರೆಂಡ್. ಕೃಷ್ಣ ಬಾಬಾ, ಏನಾಗಲ್ಲ, ಬಾ, ನಾನಿದ್ದೀನಲ್ಲ. ಬಾ ಬೇಡ ಫ್ರೆಂಡ್. ಇಲ್ಲ, ನನ್ನ ಜವ ಹಿಡ್ಕೊಂಡಿದ್ದು. ಹೆದರ್ಕೋಬೇಡ ಹೆದರ್ಕೋಬೇಡ ಹೆದರ್ಕೋಬೇಡ, ನಾನಿದ್ದೀನಲ್ವಾ. ಬಾ ಬಾ, ನಾನಿದ್ದೀನಿ. ಬಾ ಬಾ. ಇಲ್ಲೇನಾ? ಆಯ್ತು, ಬಾ ಬಾ. ಸರಿ ಸರಿ ಸರಿ, ಕಾಮ್ 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 ಕಾಮ್, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಈಗ ನೀನು ಇಲ್ಲಿ ಬಾಲ್ ಹುಡ್ಕೋಕೆ ಬಂದಿದ್ಯಲ್ವಾ, ಅವಾಗ ಏನು ಮಾಡಿದೆ ಅಂತ ಹೇಳು. ಬಾಲ್ ಬಿದ್ದಿತ್ತು, ಅದನ್ನ ಹುಡ್ಕೋಕ್ ಹೋಗ್ಬೇಕಾದ್ರೆ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಮರದ ಮೇಲೆ ಹೋಗಿದ್ದೆ. ಮರದ ಮೇಲಿಂದ ನೋಡಿದ್ರೆ ಬಾಲ್ ಕಾಣಿಸುತ್ತೆ ಅಂತ ಮೇಲತ್ತದಾಗ ಕಾಲ್ ಜಾರಿ ಇಲ್ಲಿ ಯಾರು ಹಿಡ್ಕೊಂಡ್ರು, ಅದ್ ದೆವ್ವ ಹಿಡ್ಕೊಂಡಿದ್ದು ಅಂತ ಗೊತ್ತಾಯ್ತು. ಆಗ ತುಂಬಾ ಒದ್ದಾಡ್ದೆ, ಆಗ ಸಡನ್ ಆಗಿ ಬಿಟ್ಬಿಡ್ತು. ಆಗ ಓಡ್ದ
ಯಾವ್ದೋ ಗುಂಡೆ ಒಳಗಡೆ ಬಿದ್ದೆ. ಎಲ್ಲಿ 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 ಯಾವ ಗುಂಡಿ? ಆದ್ರೆ ಈಗ ಕಾಣಿಸ್ತಿಲ್ಲ. ಸರಿ ಆಯ್ತು ಬಾ ಬಾ. ಕೃಷ್ಣ, ನೀನು ಅನಾವಶ್ಯಕವಾಗಿ ಭಯ ಪಡ್ಕೊಳ್ತಾ ಇದೀಯಾ. ಅವತ್ತು ನೀನು ಇಲ್ಲಿ ಬಾಲ್ ಹುಡ್ಕೋಣ ಅಂತ ಬಂದೆ, ಆದರೆ ನಿನಗೆ ಬಾಲ್ ಕಣ್ಣಿಗೆ ಕಾಣಿಸ್ಲಿಲ್ಲ. ಮರ ಹತ್ತು ನೋಡಿದ್ರೆ ನೀನು ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ನೀನು ಮರದ ಮೇಲೆ ಹತ್ತಿದೆ. ಅಲ್ಲಿ ಹತ್ತಬೇಕಾದ್ರೆ ನೀನು ಕಾಲು ಜಾರಿದೆ. ಕಾಲು ಜಾರಬೇಕಾದ್ರೆ ನೀನು ಕೆಳಗಡೆ ಬೀಳ್ತಿರ್ಬೇಕಾದ್ರೆ ನೀನು ಕಾಲರು ಕೊಮ್ಮೆಗೆ ಸಿಕ್ಕಾಕೊಂಡಿದ್ದೆ. ಅದನ್ನು ನೀನು ದೆವ್ವ ಅಂತ ಅಂದ್ಕೊಂಡಿದ್ಯಾ ಅಷ್ಟೇ, ಆಯಿತಾ? ಸೊ ಅಲ್ಲಿಂದ ಏನಾಗಿದೆ, ನಿನಗೆ ಕೆಳಗೆ ಬಿದ್ದ ಮೇಲೆ ನೀನು ಓಡೋಕ್ಕೆ ಶುರು ಮಾಡಿದ್ಯಾ. ಓಡಬೇಕಾದ್ರೆ ಏನಾಗಿದೆ, ಅಲ್ಲಿ ಯಾವುದೋ ಗುಂಡಿ ತೊಡಿದ್ದಾರೆ, ಯಾವುದೋ ಗೋರಿ ಇದು ಮಾಡೋಕ್ಕೆ. ಆ ಗುಂಡಿಲಿ ಬಿದ್ದಿದ್ಯಾ, ಇನ್ನೂ ಹೆದರ್ಕೊಂಡಿದ್ಯಾ, ಯಾವುದೋ ಒಂದು ದೆವ್ವ ನಿನಗೆ ತಳ್ಬಿಟ್ಟಿದೆ ಅಂತ ಅಂದ್ಕೊಂಡು. ಇಲ್ಲ, ಇಲ್ಲಿ ಯಾವ ದೆವ್ವನೂ ಇಲ್ಲ, ಇಲ್ಲಿ ನಾವು ನಿಂತಿದ್ದೀವಲ್ವಾ. ಯಾವ ದೆವ್ವ ಇದೆ ಹೇಳಿಲಿ, ಕಾಣಿಸ್ಬೇಕಲ್ವಾ? ಹುಚ್ಚುಡುಗ ಬಾ ಇಲ್ಲಿ. ಸರಿ, ಆಟ ಆಡೋಣ, ಹೋಗೋಣ ಬಾ. ಅಯ್ಯೋ, ಒಳ್ಳೆ ಕೃಷ್ಣ ನೀನು, ಬಾ. ಇಷ್ಟೆಲ್ಲ ನಡೀತಾ ಡಾಕ್ಟ್ರೆ? ನಮ್ಗಿದೆಲ್ಲ ಗೊತ್ತೇ ಇರ್ಲಿಲ್ಲ ಡಾಕ್ಟ್ರೆ. ಅಯ್ಯೋ, ನನ್ನ ಮಗ ಮೊದ್ಲಿನ ಥರ ಬಾಯಿ ತುಂಬ ಮಾತಾಡ್ತಾನೆ ಅಂತ ನನಗೆ ತುಂಬ ಅನುಮಾನ ಇತ್ತು ಡಾಕ್ಟ್ರೆ. ಸದ್ಯ ನೀವು ಬಂದು ಗುಣಪಡಿಸಿದ್ರಿ. ಹೌದು ಡಾಕ್ಟ್ರೆ, ಈಗ ನನ್ನ ಮಗ ಸರಿ ಹೋಗಿದ್ದಾನೆ, ತುಂಬಾ ಖುಷಿ ಆಗ್ತಿದೆ. ಆದರೆ ಇಷ್ಟಕ್ಕೆ ಖುಷಿ ಪಡಬೇಡಿ. ಕೃಷ್ಣ ಇನ್ನೂ ಸಂಪೂರ್ಣ ಗುಣ ಆಗಿಲ್ಲ ನೋಡಿ. ಅವನಿಗೇನೋ ಭಯ ಇತ್ತು, ಅದನ್ನು ನಾನು ಗುಣ ಮಾಡಿದ್ದೀನಿ. ಅವನ ಮನಸ್ಸಲ್ಲಿದ್ದ ಭಯ ಈಗ ಹೊರಟೋಗಿದೆ, ಅವನೀಗ ನಾರ್ಮಲ್ ಆಗಿದ್ದಾನೆ. ಆದರೆ ಅವ್ನು ಮಾತಾಡಬೇಕಾದ್ರೆ ಅವನಿಗೆ ಉಗ್ಗಿನ ಸಮಸ್ಯೆ ಇನ್ನೂ ಸಂಪೂರ್ಣವಾಗಿ ಗುಣ ಆಗಿಲ್ಲ. ಅದಕ್ಕಿನ್ನೂ ಪ್ರಾಕ್ಟೀಸ್ ಮಾಡಿಸ್ಬೇಕು. ಏನು ಡಾಕ್ಟ್ರೆ, ನನ್ನ ಮಗ ಸರಿ ಹೋಗ್ಬಿಟ್ರೆ ನನಗಷ್ಟೇ ಸಾಕು, ನನಗಿನ್ನೇನು ಬೇಡ. ನಾನು ಅವತ್ತೇ ಹೇಳಿದ್ನಲ್ಲಮ್ಮ, ಇದೆಲ್ಲ ತಾತ್ಕಾಲಿಕ ಅಷ್ಟೇ. ನೋಡಿ ಇನ್ನು ಮುಂದೆ ಅವನು ಹೇಗಾಗ್ತಾನೆ ಅಂತ. ಬರೀ ಮಾತಲ್ಲಿ ಮುಗಿಸ್ತಿರೋ ಅಥವಾ ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಿದ್ದೀನಿ ಕಾಫಿ ಗಿಫಿ ಏನಾದರೂ ಕೊಡ್ತಿರೋ? ಇಷ್ಟು ನನ್ನ ಮಗ ಸರಿ ಹೋಗಿರೋ ಖುಷಿಲಿ ನಾನು ಮರ್ತೇ ಬಿಟ್ಟೆ. ಈಗಲೇ ತರ್ತೀನಿ ಸರ್. ಮತ್ತೆ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಏಯ್, ಹಾಯ್ ಚಾಂಪ್. ಹಾಯ್ ಫ್ರೆಂಡ್, ನೀವೇನಿಲ್ಲಿ? ಫ್ರೆಂಡ್ ಅಂತ್ಯಾ, ಅಲ್ಲಿ ಹೋಗಿ ಕೂತ್ಕೊಳ್ತೀಯಾ? ಬಾಯಲ್ಲಿ ಕೂತ್ಕೋ. ಹೋಗು. ಎಸ್, ಏನು ಮಾಡ್ತಿದ್ದೆ? ಕ್ರಿಕೆಟ್ ಆಟ ಆಡ್ತಾ ಇದ್ದೆ. ಒಬ್ನಾ? ಒಬ್ನೇ ಆಡಿದ್ರೆ ಏನೋ ಮಜಾ. ನಾನು ಬರ್ತೀನಿ, ನಡಿ ನನ್ನ ಜೊತೆ ಆಟ ಆಡೋ ಅಂತ. ಡಾಕ್ಟ್ರೆ, ಕಾಫಿ? ಇರ್ಲಿ, ಪರವಾಗಿಲ್ಲ. ನಡಿಯ ಬಾ. ಸಮಾಜದಲ್ಲಿ ಕೆಲವರ ಜೀವನ ಆದರ್ಶಪ್ರಾಯ. ಅಂಥವರು ಇತರರ ಸಹಾಯಕ್ಕಾಗಿಯೇ ತಾವು ಇರುವುದು ಎಂಬಂತೆ ಜೀವನ ಸಾಗಿಸುತ್ತಾರೆ. ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಮೆಚ್ಚಿ ಪ್ರಶಂಸಿಸಬೇಕೆಂಬುದು ಇಲ್ಲಿನ ಆಶಯವಾಗಿದೆ. ಎಸ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ. ಏನು ಮಾಡ್ತಿದ್ಯಾ? ಓದ್ತಾ ಇದ್ದೀನಿ. ಓ, ಹೇಗೆ ಓದ್ತಾ ಇದೀಯಾ? ಚೆನ್ನಾಗಿ ಓದ್ತಾ ಇದ್ದೀನಿ ಸರ್. ಹೂನಪ್ಪ, ನಾನು ನಿನಗೆ ಹೇಳ್ಕೊಟ್ನಲ್ಲ, ಇಷ್ಟು ಪ್ಯಾರಾ ಇಷ್ಟು ನಿಮಿಷದಲ್ಲಿ ಇಷ್ಟು ಸೆಕೆಂಡ್ಸಲ್ಲಿ ಓದಬೇಕು ಅಂತ. ಅದೇ ರೀತಿ ಓದ್ತಾ ಇದೆಯಾ ಹೇಗೆ? ಹಾ ಸರ್, ಅದೇ ರೀತಿ ಓದ್ತಾ ಇದ್ದೀನಿ. ಓಕೆ. ಈ ಪ್ಯಾರಾನ ಮೊದಲು 60 ಸೆಕೆಂಡ್ಸ್ ತಗೊಂಡೆ, ಅದಾದ್ಮೇಲೆ 50 ಸೆಕೆಂಡ್ಸ್ ತಗೊಂಡೆ, ಈಗ 45 ಸೆಕೆಂಡ್ಸ್ ತಗೊಂಡಿದ್ದೀನಿ. ವಾವ್, ವೆರಿ ಗುಡ್ ಕೃಷ್ಣ, ಗ್ರೇಟ್. ಕೃಷ್ಣ, ನಿನ್ನ ಸ್ಕೂಲ್ ಬ್ಯಾಗ್ ಇಲ್ಲಿ? ಅಲ್ಲಿದೆ ಸರ್. ಹೋಗ್ತಾ ಹೋಗು. ನನ್ನ ಹೆಸರು ಕುಲ್ದೀಪ್ ಅಂತ, ಕ್ಲಿನಿಕಲ್ ಸೈಕಾಲಜಿಸ್ಟ್. ವಾಸು ಅವ್ರ ಮಗ ಕೃಷ್ಣನ್ಗೆ ನಾನೇ ಟ್ರೀಟ್ ಮಾಡ್ತಿರೋದು. ನಮ್ಮ ಕೃಷ್ಣಂಗೆ ಏನಾಗಿದೆ? ಅವ್ನು ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ತುಂಬ ಚುರುಕಾಗಿದ್ದು ಹುಡುಗ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಸದಾ ಮುಂದಿರ್ತಿದ್ದ, ಈಗ ತುಂಬ ಡಲ್ ಆಗಿದ್ದಾನೆ. ನಾವು ಅದೇ ವಿಚಾರ ಮಾತಾಡೋದಕ್ಕೆ ಬಂದ್ವಿ. ಸರ್ ಹೇಳಿ, ನಮ್ಮಿಂದ ಏನಾಗಬೇಕು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೃಷ್ಣನ್ ಸ್ಥಿತಿ ಈಗ ಸಾಕಷ್ಟು ಸುಧಾರಿಸಿದೆ. ಅವನು ಮಾತಾಡುವಾಗ ಹೋಗ್ತಾನಲ್ಲ, ಅದರಿಂದ ಅವನಿಗೆ ಒಂದು ರೀತಿಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ. ಪರಿಚಯದವ್ರ ಹತ್ರ ಚೆನ್ನಾಗೇ ಮಾತಾಡ್ತಾನೆ. ಈ ಕ್ರೌಡ್ ಮಧ್ಯೆ ಅಥವಾ ಹೊಸಬ್ರ ಜೊತೆ ಮಾತಾಡಬೇಕಾದ್ರೆ ಸ್ವಲ್ಪ ಹಿಂಜರಿತಾನೆ ಅಷ್ಟೇ. ಮುಂದಿನ ವಾರದಲ್ಲಿ ಹೇಗಿದ್ರೂ ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ನಿಮ್ಮ ಸ್ಕೂಲಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಾವಲ್ಲ ಸರ್, ಅದರಲ್ಲಿ ನಮ್ಮ ಕೃಷ್ಣನ್ಗೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡೋಕೆ ಒಂದು ಅವಕಾಶ ಮಾಡಿಕೊಡಿ ಸರ್.
ಸರ್, ಏನು ಯೋಚನೆ ಮಾಡ್ತಿದ್ರಿ? ಏನೂ ಇಲ್ಲ. ಕೃಷ್ಣನ ವೇದಿಕೆ ಮೇಲೆ ಕರೆದಾಗ ಮತ್ತೆ ಅಭಾಸ ಆಗಿ ಮತ್ತೆ ಕೃಷ್ಣಂಗೆ ಏನಾದರೂ. ಸರ್, ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಅವನಿಗೂ ಸರಿ ಹೋಗೋದಕ್ಕೆ ಒಂದು ಅವಕಾಶ ಆಗುತ್ತೆ. ಅವನೇನಾದರೂ ಎಲ್ರ ಮುಂದೆ ಧೈರ್ಯವಾಗಿ ಮಾತಾಡ್ಬಿಟ್ರೆ ಇನ್ನು ಜೀವನದಲ್ಲಿ ಯಾವತ್ತೂ ಯಾರ ಮುಂದೆ ಹೆದರ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ನೀವಿಷ್ಟು ಹೇಳಿದ ಮೇಲೆ ಖಂಡಿತವಾಗ್ಲೂ ನಾನು ಅವಕಾಶ ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಸರ್. ಕೃಷ್ಣ ಮೊದಲ ಥರ ಆದರೆ ನಮಗೂ ಸಂತೋಷನೇ. ಎಲ್ಲರಿಗೂ ಶುಭೋದಯ. ಇಂದು ನಾವು ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲು ಇಲ್ಲಿ ನೆರೆದಿದ್ದೆ. ಇಲ್ಲಿ ನೆರೆದಿರುವ ಭಾರತದ ಮುಂದಿನ ಪೌರರು ಹಾಗೂ ಅವರ ಪೋಷಕರು ಎಲ್ಲರಿಗೂ ಸುಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಿಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಎಲ್ಲಾ ಮಕ್ಕಳು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿ ಕೃಷ್ಣ ಸ್ವತಂತ್ರ ಹೋರಾಟಗಾರರ ಬಗ್ಗೆ 4 ಮಾತನ್ನು ಹಂಚಿಕೊಳ್ಳುತ್ತಾನೆ. ಕೃಷ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ಕೃಷ್ಣ ಮಾತಾಡ್ತಾನಂತೆ. ನಿಂಗ್ ಮಜಾ ಇರುತ್ತೆ. ತಗೋ, ಹೆದರ್ಕೋಬೇಡ, ಧೈರ್ಯವಾಗಿ ಮಾತಾಡು. ಹೋಗು. ಕಣ್ಮುಚ್ಕೊಂಡು ನಿನ್ನ ಉಸಿರಾಟದ ಮೇಲೆ ಗಮನ ಹರಿಸು. ನಿನ್ನ ಮೈಂಡನ್ನ ಕಂಟ್ರೋಲಿಗೆ ತಗೋ. ಸ್ವಾಮಿ ವಿವೇಕಾನಂದ ಅವರು ಹೇಳಿದ ಮಾತನ್ನ ನೆನ್ಪಾಡ್ಕೋ. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಅಂಟಿಲ್ ಯು ರೀಚ್ ದಿ ಗೋಲ್. ನಾನು ಗೆದ್ದೇ ಗೆಲ್ತೀನನ್ನೋ ಛಲ ನಿನ್ನಲ್ಲಿರಲಿ. गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्मा तस्मै श्री गुरवे नमः. ಕಿರಣರೂಪಿರವಿ ನಿನ್ನ ತಿರುಳಗೊಟ್ಟೇನೋ ಅಣುವೇನೋ ಕಣವೇನೋ. ಕಿರಣರೂಪಿರವಿ ನಿನ್ನ ತಿರುಳಗೊಟ್ಟೇನೋ ಘನವೇನೋ ದ್ರವವೇನೋ ಬೆಳಕ ಪುಂಜರವಿ ನಿನ್ನೊಳ ರೂಪವದೇನೋ ಘನವೇನೋ ದ್ರವವೇನೋ ಬೆಳಕ ಪುಂಜರವಿ ನಿನ್ನೊಳ
ಕಟ್ಟೇನೋ ಪದವೇನೋ ಪದ್ಯವೇನೋ ಅಕ್ಷರಾರೂಪಿ ಕವಿ ನಿನ್ನ ಬರಹದ ಕಟ್ಟೇನೋ ಅರ್ಥವೇನೋ ಭಾವವೇನೋ ಸಾಹಿತ್ಯ ದೀಪಕವೇ ನಿನ್ನಾಳದ ತಿಳಿವದಾವುದೋ ನಿನ್ನಾಳದ ತಿಳಿವದಾವುದೋ ತಿಳಿವದಾವುದೋ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ನಾನು ಯಾಕೆ ಈ ಶ್ಲೋಕ ಹೇಳ್ತಿದ್ದೀನಿ ಅಂತ ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದಲ್ವಾ? ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಗುರುಗಳು. ಕುಡಿಯುವುದು ನಮ್ಮ ನೀರು, ಉಸಿರಾಡುವುದು ನಮ್ಮ ಗಾಳಿ, ತಿನ್ನುವುದು ನಾವು ಬೆಳೆದದ್ದು, ಎಲ್ಲಿಂದಲೋ ಬಂದು ನಮ್ಮನ್ನೇ ಆಳಲು ಹೊಂಚೋಕುತ್ತಿರುವ ಪರಂಗಿಗಳಿಗೆ ಏಕೆ ಕೊಡಬೇಕು ಕಪ್ಪ? ಇದಕ್ಕೆ ನನ್ನ ಧಿಕ್ಕಾರವಿದೆ ಎಂದು ಈಸ್ಟ್ ಇಂಡಿಯಾ ಕಂಪನಿಯನ್ನು ಹಿಮ್ಮೆಟ್ಟಿಸಿದ ವೀರ ಮಹಿಳೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನವರು. ಕಿತ್ತೂರು ರಾಣಿ ಚೆನ್ನಮ್ಮ ನಂತರವೂ ಪರಂಗಿಯರ ವಿರುದ್ಧ ತಮ್ಮ ಹೋರಾಟವನ್ನು ಮುಂದುವರಿಸಿ ದೇಶದ್ರೋಹಿಗಳ ಕುತಂತ್ರದಿಂದ ಗಲ್ಲುಗಂಬಕ್ಕೆ ಏರಿದ ಆ ಜನ್ಮ ಹೋರಾಟಗಾರ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇವರು ಹುಟ್ಟಿದ್ದು ಆಗಸ್ಟ್ 15 ಮತ್ತು ವೀರಗತಿಯನ್ನು ಹೊಂದಿದ್ದು ಜನವರಿ 26. ಒಂದು ನಮ್ಮ ಸ್ವಾತಂತ್ರ್ಯ ದಿನವಾದರೆ ಇನ್ನೊಂದು ನಮ್ಮ ಗಣರಾಜ್ಯೋತ್ಸವ ದಿನ. ಇದು ಆ ದೇವರೇ ಅವರ ಹೋರಾಟಕ್ಕಾಗಿ ಕಲ್ಪಿಸಿಕೊಟ್ಟ ಗೌರವ. ರಾಷ್ಟ್ರಪಿತ ಎಂದು ಇಡೀ ದೇಶವೇ ಗೌರವಿಸುವ ವ್ಯಕ್ತಿ ಮಹಾತ್ಮ ಗಾಂಧಿಯವರು. ಇವರ ಒಂದು ಕರೆಗೆ ಇಡೀ ದೇಶವೇ ಸಿಡಿದೆದ್ದು ನಿಲ್ಲುತ್ತಿತ್ತು. ಬ್ರಿಟಿಷರ ದಾಸ್ಯದಿಂದ ನಮ್ಮ ದೇಶವನ್ನು ಬಿಡಿಸಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನ್ ವ್ಯಕ್ತಿ. ಭಾರತ್ ಛೋಡೋ ಆಂದೋಲನ, ಉಪ್ಪಿನ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಮುಂತಾದ ಹಲವಾರು ಹೋರಾಟಗಳನ್ನು ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಈ ಸಾಧನೆಯಿಂದಲೇ ಇವರನ್ನು ಮಹಾತ್ಮ ಎಂದು ಕರೆಯುತ್ತೇವೆ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಯುವಕರ ಮನಸ್ಸಿನಲ್ಲಿ ಧೈರ್ಯ ತುಂಬಿ ಬ್ರಿಟಿಷರನ್ನು ಎದುರಿಸಲು ಆಜಾದ್ ಹಿಂದ್ ಫೌಜ್ ಕಟ್ಟಿ ಅದರ ಮುಂಚೂಣಿಯಲ್ಲಿ ನಿಂತ ಎದೆಗುಂದದ ನಾಯಕ, ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡ ಮಹಾನ್ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು. ಭಗತ್ ಸಿಂಗ್, ಈ ಹೆಸರಿನಲ್ಲೇ ಒಂದು ಶಕ್ತಿ ಇದೆ. ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಸಿಡಿದೆದ್ದು ತಮ್ಮ ಸ್ನೇಹಿತರ ಜೊತೆ ಲಾಲಾ ಲಜಪತ್ ರಾಯ್ ಅವರ ಸಾವಿಗೆ ಸೇಡು ತೀರಿಸಿಕೊಂಡಿದ್ದಲ್ಲದೆ ಅಸೆಂಬ್ಲಿ ಕಾರಿಡಾರ್ ಮೇಲೆ ಬಾಂಬ್ ಎಸೆದು ಇಂಕಿಲಾಬ್ ಜಿಂದಾಬಾದ್ ಎಂದು ಬ್ರಿಟಿಷರ ಸಿಂಹ ಸ್ವಪ್ನವಾಗಿದ್ದರು. ನೇಣುಗಂಬಕ್ಕೆ ಏರುವಾಗಲೂ ಇಂಕಿಲಾಬ್ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್ ಎಂದು ಪ್ರಾಣ ಬಿಟ್ಟರು. ಇಂಥ ಕ್ರಾಂತಿಕಾರಿಗಳ ಹೋರಾಟದಿಂದ ಬ್ರಿಟಿಷರು ಕಂಗಾಲಾಗಿ ನಮ್ಮ ದೇಶವನ್ನು ತೊರೆದರು. ತಮ್ಮ ಹೋರಾಟದಿಂದ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟ ಎಲ್ಲ ಹೋರಾಟಗಾರರಿಗೆ ನನ್ನ ನಮನಗಳು. बोलो भारत माता की जय हिंद, बोलो भारत माता की जय, बोलो भारत माता की जय।